ಎಲ್ಲರಿಗೂ ನಮಸ್ಕಾರ. ಸೊ ಈಗಾಗಲೇ ನೀವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅನ್ನೋದನ್ನ ಡಿಸ್ಕಸ್ ಮಾಡಿದ್ದೀರಾ. ಸೊ ನಾನು ಇವತ್ತು ಆಲ್ಜಿಬ್ರಾಯಿಕ್ ಈಕ್ವೇಷನ್ಸ್ ಅನ್ನೋ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಆಲ್ಜಿಬ್ರಾಯಿಕ್ ಈಕ್ವೇಷನ್ಸ್. ಸೊ ಆಲ್ಜಿಬ್ರಾಯಿಕ್ ಈಕ್ವೇಷನ್ಸ್ ಇಸ್ ಅ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್. ಓಕೆನಾ? ಸೊ ಆಲ್ಜಿಬ್ರಾಯಿಕ್ ಈಕ್ವೇಷನ್ ಅಂದ್ರೆ ಒಂದು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ where two algebraic expressions are set equal with an equal sign and may contain one or more variables ಅಂತ ಹೇಳ್ಬಿಟ್ಟು ಇದ್ರ ಡೆಫಿನೇಷನ್. ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅಂತ ಎರಡು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ಗಳು ಯಾವಾಗ ಈಕ್ವಲ್ ಆಗುತ್ತೆ ಅಂದ್ರೆ ಈಕ್ವಲ್ ಸಿಂಬಲ್ ಯೂಸ್ ಮಾಡ್ಕೊಂಡು ಅವೆರಡು ಎಕ್ಸ್ಪ್ರೆಷನ್ಸ್ ನ ಬರ್ದ್ರೆ ಅವಾಗ ಅದು ಆಲ್ಜಿಬ್ರಾಯಿಕ್ ಈಕ್ವೇಷನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ x² + 5 ಅಂತ ಹೇಳೋದು ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಹಾಗೆ 3 ಅಂತ ಹೇಳುವಂಥದ್ದು ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಸೊ ನಡುವೆ ಒಂದು ಈಕ್ವಲ್ ಸೈನ್ ಇದೆ, ಕರೆಕ್ಟಾ? ಸೊ ಈ ತರ ಯಾವಾಗ ಇರುತ್ತೆ, ಇವಾಗ ನಾವು ಇದನ್ನ ಆಲ್ಜಿಬ್ರಾಯಿಕ್ ಈಕ್ವೇಷನ್ಸ್ ಅಂತ ಕರಿಬಹುದು. ಸಿಮಿಲರ್ಲಿ 2x and 7, 2x ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, 7 ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಹೆನ್ಸ್ ಮಧ್ಯದಲ್ಲಿ ಇಸ್ ಈಕ್ವಲ್ ಟು ಇದೆ. ಹೆನ್ಸ್ 2x is equal to 7 ಅನ್ನೋದು ಆಲ್ಜಿಬ್ರಾಯಿಕ್ ಈಕ್ವೇಷನ್ಸ್. ಸೊ √(x² + 3 = 2). ಇದು ಅಷ್ಟೇ ಒಂದು ಆಲ್ಜಿಬ್ರಾಯಿಕ್ ಈಕ್ವೇಷನ್ಸ್ ಆಗಿರುತ್ತೆ. ಸೊ ಆಲ್ಜಿಬ್ರಾಯಿಕ್ ಈಕ್ವೇಷನ್ಸ್ ಕಂಟೈನ್ ಓನ್ಲಿ ಕಾನ್ಸ್ಟೆಂಟ್, ವೇರಿಯೇಬಲ್ಸ್, algebraic operations and inequality, equality sign. So algebraic operations ಅಂದ್ರೆ ಏನು? ಪ್ಲಸ್, ಮೈನಸ್, ಇಂಟು, ಡಿವೈಡ್. ಸೊ ಇವೆಲ್ಲ ಆಲ್ಜಿಬ್ರಾಯಿಕ್ ಆಪರೇಷನ್ಸ್ ಆಗುತ್ತೆ. ಸೊ ಆಲ್ಜಿಬ್ರಾಯಿಕ್ ಈಕ್ವೇಷನ್ ಇನ್ನೊಂದು ಎಕ್ಸಾಂಪಲ್ ಬರ್ದೀನಿ. 2x² + 3x - 3 and is equal to 4. ಇದು ಆಲ್ಜಿಬ್ರಾಯಿಕ್ ಈಕ್ವೇಷನ್ ಎಕ್ಸಾಂಪಲ್ ಆಗುತ್ತೆ. ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ 2x + 5. ಅದೇ ಆಲ್ಜಿಬ್ರಾಯಿಕ್ ಈಕ್ವೇಷನ್ 2x + 5 = 7x + 6. ನಿಮಗೆ ಕ್ಲಿಯರ್ ಆಗಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಮತ್ತೆ ಆಲ್ಜಿಬ್ರಾಯಿಕ್ ಈಕ್ವೇಷನ್ ಡಿಫರೆನ್ಸ್ ಗೊತ್ತಾಗಿರುತ್ತೆ. ಸೊ x + y = 7 + z. ಇದೊಂದು ಆಲ್ಜಿಬ್ರಾಯಿಕ್ ಈಕ್ವೇಷನ್ ಹೌದು, ಯಾಕಂದ್ರೆ x + y ಅನ್ನೋದು ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, 7 + z ಅನ್ನೋದು ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಹೆನ್ಸ್ ಸೊ ಇದನ್ನ ನಾವು ಆಲ್ಜಿಬ್ರಾಯಿಕ್ ಈಕ್ವೇಷನ್ಸ್ ಅಂತ ಕರಿಬಹುದು. ನೆಕ್ಸ್ಟ್, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆದ್ಮೇಲೆ ಟೈಪ್ಸ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂತ ಅಂದ್ಬಿಟ್ಟು. ಸೊ ಅದ್ರಂದ್ರೆ ಸೊ ನಾವು ಲೀನಿಯರ್ ಈಕ್ವೇಷನ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಕ್ಯೂಬಿಕ್ ಈಕ್ವೇಷನ್ಸ್ ಅಂತ ನೋಡ್ತೀವಿ. ಸೊ ಇನ್ನೂ ತುಂಬಾ ಟೈಪ್ಸ್ ಇದೆ. ಸೊ ನಾನು ಈ 3 ಟೈಪ್ಸ್ ನ ಬರ್ದಿದ್ದೀನಿ. ಅಂಡ್ ಅದರಲ್ಲೂ ಇವತ್ತಿನ ನಾವು ಕ್ಲಾಸಲ್ಲಿ ಲೀನಿಯರ್ ಈಕ್ವೇಷನ್ಸ್ ಬಗ್ಗೆ ಚರ್ಚೆ ಮಾಡ್ತೀವಿ. ಕರೆಕ್ಟಾ? ಲೀನಿಯರ್ ಈಕ್ವೇಷನ್ಸ್. ಈ ಲೀನಿಯರ್ ಈಕ್ವೇಷನ್ಸ್ ಅಂದ್ರೆ ದ ಈಕ್ವೇಷನ್ ವಿಚ್ ಇಸ್ ಇನ್ ದ ಹೈಯೆಸ್ಟ್ ವೇರಿಯೇಬಲ್ ಪವರ್ ಇಸ್ 1. ಸೊ ಆ ಈಕ್ವೇಷನ್ ವೇರಿಯೇಬಲ್ ಏನಿದೆ ಅದರದ್ದು ಪವರ್ ಒಂದು ಹೈಯೆಸ್ಟ್ 1 ಇರಬೇಕು. ಓಕೆನಾ? ಅವಾಗ ನಾವನ್ನ ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2x + 5 = 4. ಸೊ ಇದ್ರಲ್ಲಿ ನೋಡಿ, ಒಂದು ವೇರಿಯೇಬಲ್ ಇದೆ x, ಅದರದ್ದು ಪವರ್ ಎಷ್ಟಿದೆ? 1. ಕರೆಕ್ಟಾ? ಹೈಯೆಸ್ಟ್ ಪವರ್ 1 ಇದೆ, ಇನ್ಯಾವುದು ವೇರಿಯೇಬಲ್ ಇಲ್ಲ. 2x² + 5x + 7 = 5. ಇದರಲ್ಲಿ ಎರಡು ವೇರಿಯೇಬಲ್ ಎಕ್ಸ್ ಏನು ವೇರಿಯೇಬಲ್ ಎರಡು ಕಡೆ ಇದೆ. ಒಂದರ ಕಡೆ ಪವರ್ ಡಿಗ್ರಿ ಏನಿದೆ 2 ಇದೆ, ಇನ್ನೊಂದ್ ಕಡೆ 1 ಇದೆ. ನಾನ್ ಮೆನ್ಷನ್ ಮಾಡಿದ್ರೆ ಹೈಯೆಸ್ಟ್ ವೇರಿಯೇಬಲ್ 1 ಆಗಿರ್ಬೇಕು. ಇಲ್ಲಿ ಹೈಯೆಸ್ಟ್ ವೇರಿಯೇಬಲ್ ಪವರ್ ಏನಾಗಿದೆ? 2 ಇದೆ. ಕರೆಕ್ಟಾ? ಅದಕ್ಕೆ ಇದೇನಾಗುತ್ತೆ? ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ, ನಾಟ್ ಲೀನಿಯರ್ ಈಕ್ವೇಷನ್. ಕರೆಕ್ಟಾ? ಸೊ ಈ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ ನಾವು ಎರಡು ತರ ಡಿವೈಡ್ ಮಾಡ್ತೀವಿ ಇವತ್ತಿನ ಕ್ಲಾಸಲ್ಲಿ. ಒಂದು ಲೀನಿಯರ್ ಈಕ್ವೇಷನ್ಸ್ ಇನ್ 1 ವೇರಿಯೇಬಲ್ ಅಂತ, ಇನ್ನೊಂದು ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ ಅಂತ. ಸೊ ಈಗ ನಾವು ಲೀನಿಯರ್ ಈಕ್ವೇಷನ್ಸ್ ಇನ್ 1 ವೇರಿಯೇಬಲ್ ಬಗ್ಗೆ ಡಿಸ್ಕಸ್ ಮಾಡುವ. ಸೊ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯೇಬಲ್ ಅಂದ್ರೆ ಸೊ ಇಟ್ಸ್ ಅನ್ ಆಲ್ಜಿಬ್ರಾಯಿಕ್ ಈಕ್ವೇಷನ್ ವಿಚ್ ಕ್ಯಾನ್ ಬಿ ರಿಟನ್ ಆಸ್ ax + b = 0. ಯಾವ ಈಕ್ವೇಷನ್ ನ ax + b = 0 ಫಾರ್ಮಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು ಅಂತವನ್ನ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯೇಬಲ್ ಅಂತ ಕರಿಬಹುದು. ಇಲ್ಲಿ 1 ವೇರಿಯೇಬಲ್ ಅಲ್ಲಿ ಈ ವೇರಿಯೇಬಲ್ ಯಾವುದು? ಎಕ್ಸ್ ಅನ್ನೋದು ವೇರಿಯೇಬಲ್. ಕರೆಕ್ಟಾ? ನಾನು ax + b = 0 ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕು ಅಂತೀರಾ, ay + b ಫಾರ್ಮ್ = 0 ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಅದು ಯಾವ ವೇರಿಯೇಬಲ್ ಅನ್ನೋದು ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು ತಗೊಂಡಿರೋ ವೇರಿಯೇಬಲ್ ಎಕ್ಸ್. ಕರೆಕ್ಟಾ? ನಾವು ಎಕ್ಸಾಂಪಲ್ಸ್ ನೋಡಿ. 2x + 3 = 0. ಸೊ 2x + 3 = 0. ಇಲ್ಲಿ a ವ್ಯಾಲ್ಯೂ ಬಂದ್ಬಿಟ್ಟು 2, b ವ್ಯಾಲ್ಯೂ ಬಂದ್ಬಿಟ್ಟು 3. ಕರೆಕ್ಟ್ ಕಾಣ್ತಿದೆ. ಅದೇ ಈ ಎಕ್ಸಾಂಪಲ್ ಅಲ್ಲಿ ನೋಡಿ, 3x - 7 = 0 ಇದೆ. ಇದನ್ನ ನಾನು 3x + -7 = 0 ಅಂತ ಬರಿಬಹುದು.
ಸಿ ಇಲ್ಲಿ ಎ ವ್ಯಾಲ್ಯೂ 3 ಆಗುತ್ತೆ, ಬಿ ವ್ಯಾಲ್ಯೂ -7 ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, 4x plus 8 is equal to 12. 4x plus 8 is equal to 12, which is nothing but 4x minus 4 is equal to 0. So which is nothing but 4x plus of minus 4 is equal to 0. Hence, ಇಲ್ಲಿ a value 4 and b value -4. ಕರೆಕ್ಟಾ? ನೆಕ್ಸ್ಟ್, ಸೊ ಈಗ ಇಲ್ಲಿ 2 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಸೊ ದೇರ್ ಇಸ್ ಓನ್ಲಿ ಒನ್ ವ್ಯಾಲ್ಯೂ ಟು ದ ವೇರಿಯೇಬಲ್ ವಿಚ್ ಸ್ಯಾಟಿಸ್ಫೈಸ್ ದ ಈಕ್ವೇಶನ್ ಅಂತ ಹೇಳ್ಬಿಟ್ಟು. ಸೊ ಈ ತರ ಲೀನಿಯರ್ ಈಕ್ವೇಶನ್ಸ್ ಅಲ್ಲಿ ಎಕ್ಸ್ಗೆ ನೀವು ಒಂದೇ ಒಂದು ಯುನಿಕ್ ವ್ಯಾಲ್ಯೂ ಇರುತ್ತೆ. 2x plus 4 is equal to 8 ಅಂತಿದೆ. ಸೊ ಈ ಎಕ್ಸ್ಗೆ ಯಾವ ನಂಬರ್ ಬರ್ಬೋದು ಅಂತ ನಾವು ಗೆಸ್ ಮಾಡ್ಬೋದು. ಸಿ 4ಗೆ 4 ಆಡ್ ಮಾಡಿದ್ರೆ 8 ಬರುತ್ತೆ. ಸೊ ಈ ಟರ್ಮ್ 4 ಆಗಬೇಕು. ಅದೇ ಯಾವಾಗುತ್ತೆ ಅಂದ್ರೆ ಎಕ್ಸ್ 2 ಆದಾಗ. ಸೊ 2 × 2 4 + 4 8, ಕರೆಕ್ಟಾ? ಸೊ ಎಕ್ಸ್ಗೆ 2 ಬರಬೇಕು ಅಂತ ನಮ್ಗೆ ಗೊತ್ತು. ಅದೇ ನೀವು ಎಕ್ಸ್ಗೆ 2 ಬಿಟ್ಟು ಬೇರೆ ಯಾವ್ದಾದ್ರು ನಂಬರ್ ಬರ್ಬೋದು ಅಂತ ಥಿಂಕ್ ಮಾಡ್ಬೋದಾ? ಇಲ್ಲಿ x² is equal to 16 ಅಂತಿದೆ. ನಾನು ಇಲ್ಲಿ 2 ತರ ಥಿಂಕ್ ಮಾಡ್ಬೋದು. ಒಂದು, ಎಕ್ಸ್ಗೆ 4 ಕೊಡ್ತೀನಿ ಅಂತ ಅನ್ಕೊಳ್ಳಿ, ಇನ್ನೊಂದು ಎಕ್ಸ್ಗೆ -4 ಕೊಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಒಂದು ಎಕ್ಸ್ಗೆ 4 ಕೊಡ್ತೀನಿ ಅಂತ, ಇನ್ನೊಂದು ಎಕ್ಸ್ಗೆ -4 ಕೊಡ್ತೀನಿ. ಇವೆರಡರಲ್ಲೂ 4² ಬಂದು 16, -4 ಹೋಲ್ ಸ್ಕ್ವೇರ್ ಬಂದು 16. ಸೊ ಎರಡು ಕೇಸಲ್ಲಿ 16 ಅನ್ನೋದು ಬರ್ತಾ ಇದೆ. ಸೊ ನಾನು ಎಕ್ಸ್ಗೆ 2 ವ್ಯಾಲ್ಯೂ ಹೇಳ್ಬೋದು. ಒಂದು ವ್ಯಾಲ್ಯೂ 4, ಇನ್ನೊಂದು ವ್ಯಾಲ್ಯೂ -4. ಸಿಮಿಲರ್ಲಿ ಈ ಈಕ್ವೇಶನ್ ಅಲ್ಲಿ ಎಕ್ಸ್ಗೆ ಒಂದು ವ್ಯಾಲ್ಯೂ ಗೊತ್ತಾಯ್ತು 2 ಅಂತ ಹೇಳ್ಬಿಟ್ಟು ಜನರಲಿ ಗೆಸ್ ಮಾಡಿದ್ವಿ. ಇನ್ನೊಂದು ಯಾವ್ದಾದ್ರು ವ್ಯಾಲ್ಯೂ ಉಂಟಾ ಅಂತ ಹೇಳಿದ್ರೆ ಇಲ್ಲ. ಓಕೆನಾ? ಎಕ್ಸ್ಗೆ ಒಂದೇ ವ್ಯಾಲ್ಯೂ ಆಗೋದು, ಅದೊಂದು ಯುನೀಕ್ ವ್ಯಾಲ್ಯೂ ಇರುತ್ತೆ. ಸೊ ಆತರ 2 ವ್ಯಾಲ್ಯೂ ಇರಲ್ಲ. ಸೊ ಇನ್ನೊಂದು, ದಟ್ ವ್ಯಾಲ್ಯೂ ನಾವೇನ್ ಕಂಡಿಡಿದ್ವಿ x = 2 ಅಂತ, ಆ 2 ಎನ್ನುವುದು ಸೊಲ್ಯೂಷನ್ ಆಫ್ ದ ಲೀನಿಯರ್ ಈಕ್ವೇಶನ್ ಅಂತ ಕರಿಬಹುದು. ಈ ಲೀನಿಯರ್ ಈಕ್ವೇಶನ್ಗೆ ಆ x = 2 ಅಂತ ಹೇಳೋದು ಸೊಲ್ಯೂಷನ್ ಅಂತ ಅದಕ್ಕೆ ಹೆಸರಿದೆ. ನೆಕ್ಸ್ಟ್ ಒಂದು ಕ್ವಶನ್ ಇದೆ. ಸಿ ಇಲ್ಲಿ ಆಕ್ಚುಲಿ ಇಲ್ಲಿ 6 ಬರ್ಬೇಕಿತ್ತು. ಸಿ 2 of x + 3 is equal to 2x + 6 is linear equation or not ಅಂತ ಒಂದು ಕ್ವಶನ್ ಇದೆ. ಸಿ ಇದನ್ನ ನಾನು ಬರೆದ್ರೆ 2x + 6, ಸೊ ಇಲ್ಲಿ ನಾನು ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ, is equal to 2x + 6 ಬಂತು. 2x ಕ್ಯಾನ್ಸಲ್ ಆದ್ರೆ 6 is equal to 6 ಬಂತು, ಕರೆಕ್ಟಾ? ಇದು ಯಾವತ್ತು ಆಬ್ವಿಯಸ್, 6 ಯಾವತ್ತು 6ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ಎಕ್ಸ್ಗೆ ನೀವು ಏನೇ ಕೊಡಿ, ಕೊನೆಗೆ ನಿಮಗೆ 6 is equal to 6 ಬರುತ್ತೆ. ನಾನು ಎಕ್ಸಾಂಪಲ್ ತಗೊಳ್ತೀನಿ. ಎಕ್ಸಾಂಪಲ್, ಎಕ್ಸ್ಗೆ ನಾನು ಸಪೋಸ್ 0 ತಗೊಂಡೆ ಅಂತ ಅನ್ಕೊಳ್ಳಿ. ದೆನ್ ಏನಾಗುತ್ತೆ, 2 × 0 + 3 is equal to 0 + 6. ಸೊ 6 is equal to 6, ಕರೆಕ್ಟಾ? ಸೊ ವಿ ಆರ್ ಎಂಡಿಂಗ್ ವಿತ್ ದ ಸೇಮ್ 6 is equal to 6, ವಿಚ್ ಇಸ್ ಟ್ರೂ. ಸೊ ಎಕ್ಸ್ಗೆ ನಾನು 0 ಕೊಟ್ಟರೆ x is equal to 0 ಇದೆ. ಸೊ ನಾವು ಹೇಳ್ಬೋದು, ಸೊ ಯಾವ್ಯಾವ್ದು ಈಕ್ವೇಶನ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತದ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ x is equal to 0 ಬಂದ್ಬಿಟ್ಟು ಸೊಲ್ಯೂಷನ್ ಬಂತು. ನಾವು ಐ ಆಮ್ ಟೇಕಿಂಗ್ x = 1, ದೆನ್ 2 × 4 is equal to 2 + 6, which is 8 is equal to 8. ಕೊನೆಗೆ ಒಟ್ಟಿನಲ್ಲಿ ಈಗೇನ್ ಸೇಮ್ ಈಕ್ವಲ್ ಆಗ್ತಾ ಇದೆ. 8 is equal to 8, 6 is equal to 6, 8 is equal to 8 ಆಯ್ತು. ಬಟ್ ಏನೋ ಈಕ್ವಲ್ ಆಗ್ತಿದೆ, ಒಟ್ಟಲ್ಲಿ ಈಗೇನ್ ಸ್ಯಾಟಿಸ್ಫೈ ಆಗ್ತಿದೆ. 8 is equal to 8 ಅಂದ್ರೆ ಕರೆಕ್ಟ್ ಅಲ್ಲ? ಸೊ ವಿ ಕ್ಯಾನ್ ಕನ್ಸಿಡರ್ x is equal to 1 is also a solution. ಸೊ ಲೀನಿಯರ್ ಈಕ್ವೇಶನ್ಸ್ ಅಲ್ಲಿ 2 ತರ ಕೇಸ್ ಬರುತ್ತೆ. ಒಂದು, ಬರೀ ಒಂದೇ ಸೊಲ್ಯೂಷನ್, ಇಲ್ಲಂದ್ರೆ ಇನ್ಫೈನೈಟ್ ಸೊಲ್ಯೂಷನ್, ಕರೆಕ್ಟಾ? ಸೊ ಇದು ಬಂದ್ಬಿಟ್ಟು ಇನ್ಫೈನೈಟ್ ಸೊಲ್ಯೂಷನ್ ಕೇಸ್. ಸೊ ಇದು ಒಂದು ಲೀನಿಯರ್ ಈಕ್ವೇಶನ್, ಓಕೆನಾ? ಇದೊಂದು ಲೀನಿಯರ್ ಈಕ್ವೇಶನ್ ಅಂಡ್ ಅದಕ್ಕೆ ಒಂದೇ ಸೊಲ್ಯೂಷನ್ ಇಲ್ಲ, ಇನ್ಫೈನೈಟ್ ಸೊಲ್ಯೂಷನ್ ಇದೆ. ಈ ತರ ಇನ್ನೊಂದು ಕೇಸ್ ಬರುತ್ತೆ. ಅದ್ ಬಿಟ್ರೆ ಇನ್ನೆಲ್ಲಾ ಲೀನಿಯರ್ ಈಕ್ವೇಶನ್ಸ್ ಅಲ್ಲಿ ಒಂದೇ ಆನ್ಸರ್ ಬರೋದು. ನೆಕ್ಸ್ಟ್, ಸೊ ಒಂದು ಬೇಸಿಕ್ ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರುವಂತದ್ದು ಟ್ರಾನ್ಸ್ಫಾರ್ಮೇಶನ್ ಆಫ್ ಈಕ್ವೇಶನ್ಸ್ ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್. ಅಂದ್ರೆ ಒಂದು ಈಕ್ವೇಶನ್ ನ ನಾವು ಹೇಗೆ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೋದು. ಸೊ ಹೇಗೆ ಅಂದ್ರೆ, ಸಿ ಒಂದು ತಕ್ಕಡಿ ಇದೆ ಅಂತ ಅನ್ಕೊಳ್ಳಿ. ಸೊ ನಿಮ್ ಮುಂದೆ ಕಾಣಿಸ್ತಿದೆ. ಸೊ ಆ ತಕ್ಕಡಿಗೆ ಸಮಥಿಂಗ್, ಇದು ಹೇಗೆ ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂದ್ರೆ ಸಮಥಿಂಗ್, ಸಿ ಇದು ಈಕ್ವಲ್ ಸೈನ್ ಅಂದ್ರೆ ಇದು ಒಂದು ಬ್ಯಾಲೆನ್ಸ್ಡ್ ಈಕ್ವೇಶನ್ ಅಂತ ಹೇಳ್ಬಿಟ್ಟು ಒಂದು ರೆಪ್ರೆಸೆಂಟ್ ಮಾಡ್ತಿದೆ.
ಸೊ ಲೆಫ್ಟ್ ಸೈಡ್ ಇರುವಂಥದ್ದು LHS ತರ, ರೈಟ್ ಸೈಡ್ ಇರೋದು RHS ತರ, ಮಧ್ಯದಲ್ಲಿ ಈಕ್ವಾಲಿಟಿ ಮೇಂಟೈನ್ ಆಗಿದೆ. ಕರೆಕ್ಟಾ? ಸೊ ಅದು ಈಕ್ವಲ್ಸ್ ಅಂತ ಹೇಳೋ ರೆಪ್ರೆಸೆಂಟ್ ಮಾಡುತ್ತೆ. ಸಪೋಸ್ ನಾನು LHS ಗೆ ಏನೋ ಒಂದು ಆಡ್ ಮಾಡಿದೆ. ಸಪೋಸ್ ಐ ಆಡೆಡ್ ಸಮಥಿಂಗ್ ಟು LHS ಸೈಡ್, ಲೆಫ್ಟ್ ಸೈಡ್, ದೆನ್ ದ ಈಕ್ವಾಲಿಟಿ ಡಸಂಟ್ ಹೋಲ್ಡ್. ಕರೆಕ್ಟಾ? ಈಕ್ವಾಲಿಟಿ ಹೋಲ್ಡ್ ಆಗಲ್ಲ, ತಕ್ಕಡಿ ಅನ್ಬ್ಯಾಲೆನ್ಸ್ ಆಗುತ್ತೆ. ಸೊ ಆಗ ನಾವೇನ್ ಮಾಡ್ಬೇಕು? ಎಗೇನ್ ಬ್ಯಾಲೆನ್ಸ್ ಮಾಡ್ಬೇಕು ನಾವು. ಅವಾಗ ಏನ್ ಮಾಡ್ಬೋದು? ಒಂದು, ನಾವೇನ್ ಹಾಕಿದೀವಿ ಅದನ್ನ ತಗೋಬಹುದು. ಎಗೇನ್ ತಿರ್ಗನ ಬಾಲ್ಸ್ ನ ತಗೊಂಡ್ರೆ ಎಗೇನ್ ಹಿಂದಿರೋ ಕೇಸ್ಗೆ ಹೋಗುತ್ತೆ. ಅದೇ ನಾನು ಇನ್ನೊಂದೇನ್ ಮಾಡ್ಬೋದು ಅಂದ್ರೆ, RHS ಸೈಡ್ ಏನಿದೆ ಅದಕ್ಕೂ ಇಲ್ಲಿ ಎಷ್ಟು ಹಾಕಿದೀನಿ ಅಷ್ಟೇ ಪ್ರಮಾಣದಲ್ಲಿ ಸೇಮ್ ಅಮೌಂಟ್ ಆಫ್ ದಟ್ ಏನ್ ಹಾಕಿದೀವಿ ಅದನ್ನ ಹಾಕೋದು. ಅವಾಗ ನೆಕ್ಸ್ಟ್ ಎಗೇನ್ ಅದು ಬ್ಯಾಲೆನ್ಸ್ ಆಗುತ್ತೆ. ಅಂಡ್ ಈ ಎಕ್ಸಾಂಪಲ್ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಇದು ನೀವು ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರೋದೆ. ಕರೆಕ್ಟಾ? ಸೊ ಒಂದು ಎಕ್ಸಾಂಪಲ್ ತಗೊಳ್ತೀನಿ. 4 ಇಸ್ ಈಕ್ವಲ್ ಟು 4, ಇದು ಎಲ್ಲರಿಗೂ ಗೊತ್ತಿರುವಂತದ್ದೇ. ಕರೆಕ್ಟಾ? ನಾನು LHS ಗೆ ಒಂದು ಆಡ್ ಮಾಡ್ತೀನಿ 2 ಅಂತ. ಇವಾಗ ಇದು ಬ್ಯಾಲೆನ್ಸ್ ಆಯ್ತಾ? 6 ಇಸ್ ಈಕ್ವಲ್ ಟು 4 ಯಾವ ತರ ಆಗುತ್ತಾ? ಇಲ್ಲ. ಇದು ಈಕ್ವಲ್ ಆಗ್ಬೇಕಂದ್ರೆ ನಾನು RHS ಗೂ 2ನ ಆಡ್ ಮಾಡ್ಬೇಕು, ಆವಾಗ 6 ಇಸ್ ಈಕ್ವಲ್ ಟು 6 ಆಗುತ್ತೆ. ಕರೆಕ್ಟಾ? ಸೊ ಈಕ್ವಾಲಿಟಿ ಹೋಲ್ಡ್ ಮಾಡಕ್ಕೆ ನಾನು ಎರಡೂ ಸೈಡ್ ಏನಾದ್ರು ಆಡ್ ಮಾಡ್ಬೇಕು. ಕರೆಕ್ಟಾ? ಇದೇ ನಾನು ಡಿವೈಡ್, ಮಲ್ಟಿಪ್ಲೈ, ಸಬ್ಟ್ರಾಕ್ಟ್ಗೂ ಯೂಸ್ ಮಾಡ್ಬೋದು. ನಾನು ಏನು ಆಡ್ ಮಾಡಬೇಕು ಹಂಗೆ ನಾನು ಮೈನಸ್, ಮಲ್ಟಿಪ್ಲೈ, ಡಿವೈಡು ಮಾಡ್ಬೋದು. ಎಕ್ಸಾಂಪಲ್ 2 ಇಂಟು 2 ಇಸ್ ಈಕ್ವಲ್ ಟು 4. ಕರೆಕ್ಟಾ? ನಾನು ಒಂದೇ ಸೈಡ್ಗೆ 4 ಇಸ್ ಈಕ್ವಲ್ ಟು 4 ಆಯ್ತು. ಒಂದೇ ಸೈಡ್ಗೆ ಏನಾದ್ರು ಮಲ್ಟಿಪ್ಲೈ ಮಾಡ್ತೀನಿ, 4ಗೆ ಇಂಟು 3 ಮಾಡಿದೆ, ಇಲ್ಲಿಗೆ ಹಂಗೆ ಬಿಟ್ಟೆ. ಸೊ ಇದೇನಾಯ್ತು? 12 ಆಯ್ತು, ಇಸ್ ಈಕ್ವಲ್ ಟು 4 ಬಂತು. ಇದು ನಾಟ್ ಈಕ್ವಲ್. ಸೊ ನಾನು ಏನ್ ಮಾಡೋದು? RHSಗೂ ನಾನು ಏನ್ ಮಲ್ಟಿಪ್ಲೈ ಮಾಡಿ ಅದನ್ನ ಮಾಡಬೇಕಾಗುತ್ತೆ. ಸೊ 12 ಇಸ್ ಈಕ್ವಲ್ ಟು ಎಗೇನ್ 4 ಇಂಟು 3 ಬರುತ್ತೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ. ಸೊ 12 ಇಸ್ ಈಕ್ವಲ್ ಟು 12, ಎಗೇನ್ ಈಕ್ವಾಲಿಟಿ ಹೋಲ್ಡ್ ಆಗುತ್ತೆ. ಕರೆಕ್ಟಾ? ಸೊ ಈಕ್ವಾಲಿಟಿ ಹೋಲ್ಡ್ ಇರೋಕ್ಕೆ ನಾವೇನ್ ಮಾಡ್ಬೇಕು? ನಾವ್ ಇಲ್ಲೇನಾದ್ರು ಆಡ್ ಮಾಡಿದ್ರೆ ತಿರ್ಗಾ RHS ಸೈಡ್ ಆಡ್ ಮಾಡ್ಬೇಕು, ಲೆಫ್ಟ್ ಸೈಡ್ ಆಡ್ ಮಾಡಿದ್ರೆ ರೈಟ್ ಸೈಡ್ ಆಡ್ ಮಾಡ್ಬೇಕು, ಮೈನಸ್ ಮಾಡಿದ್ರೆ ಇಲ್ಲೂ ಮೈನಸ್ ಮಾಡ್ಬೇಕು, ಇಂಟು ಮಾಡಿದ್ರೆ ಎರಡು ಕಡೆ ಇಂಟು ಮಾಡ್ಬೇಕು, ಡಿವೈಡ್ ಮಾಡಿದ್ರೆ ಎರಡು ಕಡೆ ಡಿವೈಡ್ ಮಾಡ್ಬೇಕು. ಅದು ಫಾಲೋ ಮಾಡ್ಬೇಕು. ಸೊ ಯಾರಿಗೂ ಮೋಸ ಆಗ್ಬಾರ್ದು. ಕರೆಕ್ಟಾ? ನಾವು ಇದೇ ರೂಲ್ಸ್ ಇದನ್ನೇ ಯೂಸ್ ಮಾಡ್ಕೊಂಡು, ಟ್ರಾನ್ಸ್ಫಾರ್ಮೇಶನ್ ಆಫ್ ಈಕ್ವೇಶನ್ ಯೂಸ್ ಮಾಡ್ಕೊಂಡು ಎರಡು ಏನು ಈಕ್ವೇಶನ್ ಸಾಲ್ವ್ ಮಾಡಕ್ಕೆ ನಾವು ಎರಡು ಮೆಥಡ್ ನೋಡ್ತೀವಿ. ಒಂದು, ಸಮಥಿಂಗ್ AX ಪ್ಲಸ್ B ಇಸ್ ಈಕ್ವಲ್ ಟು C ಫಾರ್ಮ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ, ಒಂದು ಈಕ್ವೇಶನ್. ನಿಮಗೆ ಕಲ್ತಿರ್ತೀರಾ, ಈ B ನ ನಾನು ಇಸ್ ಈಕ್ವಲ್ ಟು ಇಂದ ಆ ಸ್ಟೇಜ್ ತಗೊಂಡೋದ್ರೆ ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು AX ಇಸ್ ಈಕ್ವಲ್ ಟು C ಮೈನಸ್ B ಆಗುತ್ತೆ. ಬಟ್ ವಾಟ್ ಇಸ್ ದ ರೀಸನ್? ರೀಸನ್ ಏನಂದ್ರೆ, ನಾನು ಈ ಈಕ್ವೇಶನ್ ಏನಿದೆ AX ಪ್ಲಸ್ B ಇಸ್ ಈಕ್ವಲ್ ಟು C, ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಎರಡೂ ಕಡೆ ಈ ಸಮಥಿಂಗ್ ಏನೋ ಒಂದು ಆಡ್ ಮಾಡ್ತಾ ಇದೀನಿ, ಅವ್ರು ಸಬ್ಟ್ರಾಕ್ಟ್ ಮಾಡ್ತಿದ್ದೀನಿ. ಏನ್ ಮಾಡ್ತೀನಿ ಅಂದ್ರೆ ಎರಡೂ ಕಡೆ ಮೈನಸ್ B ಅನ್ನೋದನ್ನ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಏನಾಗುತ್ತೆ, ಈ ಮೈನಸ್ B ಈ ಪ್ಲಸ್ B ಕ್ಯಾನ್ಸಲ್ ಆಗಿ ನೆಟ್ ರಿಸಲ್ಟ್ ಹೇಗೆ ಉಳ್ಕೊಳ್ತಾನೆ? AX ಇಸ್ ಈಕ್ವಲ್ ಟು C ಮೈನಸ್ B ಇದ್ದಂಗೆ ರಿಸಲ್ಟ್ ಬರುತ್ತೆ. ಅಂದ್ರೆ ಹೀಗಿದ್ದು ಈಗ ಈ ತರ ಚೇಂಜ್ ಆಗಿದೆ. ಇದನ್ನ ನೋಡೋದಕ್ಕೆ ಹೇಗೆ ಅನಿಸ್ತದೆ ಅಂತಂದ್ರೆ, ಓ ಒಂದ್ ಕಡೆ ಪ್ಲಸ್ ಇದೆ. ಸೊ 2x ಇಸ್ ಈಕ್ವಲ್ ಟು 10 ಅಂತ ಒಂದು ಈಕ್ವೇಶನ್ ಇದೆ ಅಂತ ಅನ್ಕೊಳ್ಳಿ. ನಾನೇನ್ ಮಾಡ್ತೀನಿ, ಎರಡು ಕಡೆ ಡಿವೈಡ್ ಬೈ 2 ಮಾಡ್ತೀನಿ. ಅವಾಗ ಏನಾಗುತ್ತೆ, ಈ 2 ಒನ್ಸ ಕ್ಯಾನ್ಸಲ್ ಆಗಿ x ಇಸ್ ಈಕ್ವಲ್ ಟು 2 ಒನ್ಸ 2 5 ವಿಚ್ ಇಸ್ 5. ಸೊ x ಇಸ್ ಈಕ್ವಲ್ ಟು 5 ಅಂತ ಹೇಳೋ ರಿಸಲ್ಟ್ ಬರುತ್ತೆ. ಕರೆಕ್ಟಾ? ಸೊ ಇದನ್ನ ನಾವು ಹೆಂಗ್ ಕಲ್ತಿರ್ತೀವಿ ಅಂದ್ರೆ, 2x ಇಸ್ ಈಕ್ವಲ್ ಟು 10, ಈ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ x ಇಸ್ ಈಕ್ವಲ್ ಟು 10 ಬೈ 2, ಸೊ 1 5. ಈ ರೀತಿ ನಾವು ಕಲ್ತಿರ್ತೀವಿ. ಬಟ್ ಆಕ್ಚುಯಲ್ ಪ್ರೊಸೆಸ್ ಏನಾಗ್ತದೆ ಅಂದ್ರೆ, ನಾವು ಎರಡೂ ಕಡೆ ಮಲ್ಟಿಪ್ಲೈ ಮಾಡ್ತೀವಿ, ಎರಡೂ ಕಡೆ ಡಿವೈಡ್ ಮಾಡ್ತೀವಿ, ಎರಡೂ ಕಡೆ ಆಡ್ ಮಾಡ್ತೀವಿ. ಕಡೆ ಏನ್ ಈಸ್ ಈಕ್ವಲ್ ಟು ಆಚೆ ಸೈಡ್ ಹೋದಾಗ ಅದರದ್ದು ರಿವರ್ಸ್ ಆಗುತ್ತೆ ಅಂತ ಹೇಳುವಂತ ಒಂದು ಮೆಥಡ್ ನ ಸೊ ಯೂಸ್ ಮಾಡ್ತಿದೀವಿ ಅಷ್ಟೇ. ಬಟ್ ಆಕ್ಚುಲಿ ಇಲ್ಲಿ ಏನ್ ಮಾಡ್ತಿದ್ವಿ, ಟ್ರಾನ್ಸ್ಫಾರ್ಮೇಶನ್ ಆಫ್ ಈಕ್ವೇಶನ್ ಯೂಸ್ ಮಾಡ್ತಿರೋದು. ಸೊ ಈಗ ಇದು ಯಾವ ರೀತಿ ಈಕ್ವೇಶನ್ಸ್, ಲೀನಿಯರ್ ಈಕ್ವೇಶನ್ ನ ಸಾಲ್ವ್ ಮಾಡಬೇಕು ಟ್ರಾನ್ಸ್ಫಾರ್ಮೇಶನ್ ಆಫ್ ಈಕ್ವೇಶನ್ ಮೆಥಡ್ ಯೂಸ್ ಮಾಡ್ಕೊಂಡ್ರೆ, ಮೊದಲು ಎರಡೂ ಕಡೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎರಡೂ ಕಡೆ ಸಿಂಪ್ಲಿಫೈ ಮಾಡ್ಕೊಳ್ಳಿ ಅಂದ್ರೆ ಬ್ರಾಕೆಟ್ಸ್ ಏನಾದ್ರು ಇದ್ರೆ ಬಾರ್ಡ್ ಯೂಸ್ ಮಾಡ್ಕೊಂಡು ಎಲ್ಲ ಸಪ್ರೇಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ. ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ, ಆಲ್ ವೇರಿಯೇಬಲ್ಸ್ ಟರ್ಮ್ ನ ಒಂದು ಸೈಡ್ ತಗೊಬನ್ನಿ. RHS ಇದರ RHS ಆರ್ LHS ಯಾವ್ದೋ ಒಂದು ಸೈಡ್ಗೆ ಬರೀ ಎಕ್ಸ್ ಕಾಂಪೊನೆಂಟ್ ತಗೊಬನ್ನಿ. ನೆಕ್ಸ್ಟ್ ಬ್ರಿಂಗ್ ಆಲ್ ಕಾನ್ಸ್ಟೆಂಟ್ ಟು ಅದರ್ ಸೈಡ್.
ಈಗ ನೀವು ಎಕ್ಸ್ ನ ಆರ್ ಎಚ್ ಎಸ್ ತಗೊಬಂದಿದ್ರೆ ಉಳಿದ ನಂಬರ್ಸ್ ಏನಿದೆ ಅದನ್ನ ಎಲ್ ಎಚ್ ಎಸ್ ತಗೊಬನ್ನಿ. ಓಕೆನಾ. ನೆಕ್ಸ್ಟ್ ಕಂಬೈನ್ ಲೈಕ್ ಟರ್ಮ್ಸ್ 2x + 3x ಅಂತ ಬಂದಿತ್ತು ಅಂತ ಅನ್ಕೊಳ್ಳಿ. ಅವಾಗ ನೀವು ಏನ್ ಮಾಡ್ತೀರಾ, ಎರಡನ್ನೂ ಆಡ್ ಮಾಡಿ. ಓಕೆನಾ. 2x + 3x 5x ಅಂತ ಬರುತ್ತೆ. ಸೊ ಲೈಕ್ ಟರ್ಮ್ಸ್ ಏನಿದ್ರೆ ಅದನ್ನ ಕಂಬೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿವೈಡ್ ಬೋತ್ ಸೈಡ್ ಬೈ ಕೋಎಫಿಷಿಯಂಟ್ ಆಫ್ ದಟ್ ವೇರಿಯೇಬಲ್. ಈಗ ನಾನು ಇದೊಂದು ಕ್ವಶನ್ ಮಾಡಿಸ್ದೆ, 2x, ಸೊ 2x = 10 ಅಂತ ಒಂದು ಕ್ವಶನ್ ಮಾಡಿಸಿದೆ. 2x = 10. ಸೊ ಇದು ಫೈನಲ್ ಆಗಿ ಇಲ್ಲಿ ನಾವು ಈ ಇಕ್ವೇಶನ್ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ 4th ಸ್ಟೆಪ್ ಗಂಟ ಬಂದಿದ್ದೀವಿ. ಕಂಬೈನ್ ಲೈಕ್ ಟರ್ಮ್ಸ್ ಮುಗ್ದಿದೆ. ಕೊನೆ ಸ್ಟೆಪ್ ಇದು ಏನು, ಕೊನೆ ಸ್ಟೆಪ್ ಏನಂದ್ರೆ ಡಿವೈಡ್ ಬೋತ್ ಸೈಡ್ ಬೈ ಕೋಎಫಿಷಿಯಂಟ್ ಆಫ್ ದ ವೇರಿಯೇಬಲ್. ಸೊ ಈ ವೇರಿಯೇಬಲ್ ಕೋಎಫಿಷಿಯಂಟ್ ಎಷ್ಟು 2, ಅದರಿಂದ ಡಿವೈಡ್ ಮಾಡಬೇಕು. ಆವಾಗ ನಮಗೆ x = 5 ಬಂತು. ಕರೆಕ್ಟಾ. ಸೊ ನಾವು ಮಾಡಿರುವಂತ ಏನ್ ಸಾಲ್ವ್ ಮಾಡಿದೀವಿ ಅದೇ ಇಲ್ಲಿ 5th ಸ್ಟೆಪ್ ಅಲ್ಲಿ ಇದೆ. ಕರೆಕ್ಟಾ. ಸೊ ಡಿವೈಡ್ ಬೋತ್. ಸೊ ಇಷ್ಟು ಆಲ್ಗೋರಿಥಮ್ ನ ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ನಾವು ಎಲ್ಲ ಲೀನಿಯರ್ ಈಕ್ವೇಶನ್ಸ್ ನ ಸಾಲ್ವ್ ಮಾಡ್ಬೋದು. ಕರೆಕ್ಟ್. ಇದು ಆಲ್ರೆಡಿ ನೀವು ಕಲ್ತಿರೋದೆ 9th ಅಲ್ಲಿ, ಸೊ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈಗ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡುವ. ಸೊ ನಾವೇನೀಗ ಥಿಯರಿ ಕಲ್ತಿದ್ದೀವಿ ಆ ಥಿಯರಿದು ಅಪ್ಲಿಕೇಶನ್ ಸ್ವಲ್ಪ ನೋಡುವ. ಸೊ ಮೊದಲನೇ ಕ್ವಶನ್ ಬಂದ್ಬಿಟ್ಟು 5x - 4 ಡಿವೈಡೆಡ್ ಬೈ 3 = 2x + 7/2 ಅಂತ ಹೇಳ್ಬಿಟ್ಟು. ಸೊ ಈ ಕ್ವಶನ್ ನಾನು 2 ಮೆಥಡ್ ಅಲ್ಲಿ ಮಾಡ್ತಾ ಇದೀನಿ. ಎರಡು ಸೇಮ್ ಬಟ್ ಡಿಫ್ರೆಂಟ್ ಆಗಿ ಅಪ್ರೋಚ್ ಮಾಡ್ತಾ ಇದೀನಿ. ಸೊ ಮೊದಲನೇ ಮೆಥಡ್, ಫಸ್ಟ್ ಮೆಥಡ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ನಾನು ಕ್ರಾಸ್ ಮಲ್ಟಿಪ್ಲೈಯಿಂಗ್ ದಟ್ 3 and 2 ನಿಮ್ಗೆ ಏನ್ ಕಾಣಿಸ್ತಾ ಇದೆ 3 and 2 ಅದನ್ನ ಕ್ರಾಸ್ ಮಲ್ಟಿಪ್ಲೈ ಸ್ಟಾರ್ಟಿಂಗ್ ಮಾಡ್ಕೊಬಿಡ್ತೀನಿ. ಸೊ ಏನಾಗುತ್ತೆ ನಮ್ದು ಈಕ್ವೇಶನ್ 2 5x - 4 = 3 2x + 7. ಕರೆಕ್ಟಾ. ನಂತರ ನಾನು ಏನ್ ಮಾಡ್ತೀನಿ, ಆ 2 ನ ಬ್ರಾಕೆಟ್ ನ ರಿಮೂವ್ ಮಾಡ್ಬಿಟ್ಟು ಮಲ್ಟಿಪ್ಲೈ ಮಾಡ್ಕೊಳ್ತೀನಿ, ಡಿಸ್ಟ್ರಿಬ್ಯೂಟಿವ್ ಮಾಡ್ತೀನಿ. ಆವಾಗ 10x - 8 = 6x + 21 ಬರುತ್ತೆ. ನೆಕ್ಸ್ಟ್ ಏನು ಆಲ್ಗೋರಿಥಮ್ ಹೇಳುತ್ತೆ, ಎಕ್ಸ್ ನಾನೇ ಸಪ್ರೇಟ್ ಮಾಡಿ ಅಂಡ್ ಕಾನ್ಸ್ಟೆಂಟ್ಸ್ ನ ಸಪ್ರೇಟ್ ಮಾಡಿ ಅಂತ. ಯೂಶಲಿ ಲೆಫ್ಟ್ಗೆ ಅಂದ್ರೆ ಎಲ್ ಎಚ್ ಎಸ್ ಗೆ ವೇರಿಯೇಬಲ್ಸ್ ನ ತಗೊಳ್ತೀವಿ ಯೂಶಲಿ. ಸೊ 6x ನ ನಾನು ಆ ಸೈಡ್ ಶಿಫ್ಟ್ ಮಾಡಿದ್ರೆ ಸೈನ್ ಚೇಂಜ್ ಆಗುತ್ತೆ, ವಿಚ್ ಇಸ್ 4x. ಅಂಡ್ ನಾನು ಇನ್ನೊಂದು ಸ್ಟೆಪ್ ಬರಿತೀನಿ. ಸೊ ದಿಸ್ ಇಸ್ 10x - 6x = ಈಗ ಈ 8 ನ ಆಚೆ ರೈಟ್ ಸೈಡ್ ತಗೊಂಡೋಗಿ. ಸೊ 21 + 8 ಆಗುತ್ತೆ, ನೆಗೆಟಿವ್ ಇದೆ ಪ್ಲಸ್ ಆಗುತ್ತೆ. ಸೊ ಇವಾಗ 10x - 6x ಅಂದ್ರೆ ಎಷ್ಟು 4x. 4x = 29. Hence x = ಎಷ್ಟು ಬಂತು 29/4. and we will check the answer, is it correct. So 29/4 ಕರೆಕ್ಟ್ ಆಗಿದೆ ಆನ್ಸರ್. ನೆಕ್ಸ್ಟ್, ಸೊ ನಾನು ಫಸ್ಟ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದ್ದೀನಿ. ಐ ಆಮ್ ಗೋಯಿಂಗ್ ಟು ಸೆಕೆಂಡ್ ಮೆಥಡ್. ಸೆಕೆಂಡ್ ಮೆಥಡ್ ಇಸ್ ಅ ಬಿಟ್ ಲೆಂತಿ ಅಂತ ಹೇಳ್ಬೋದು. ಇಲ್ಲೇನ್ ಮಾಡ್ತೀವಿ, ಸೊ ಏನು ಎಲ್ ಸಿ ಎಂ ದಿ ಹೋಲ್ ಡಿವೈಡ್ ಬೈ 3 ಏನಿದೆ ಅದನ್ನ ನಾವು ಸಪ್ರೇಟ್ ಮಾಡ್ಕೊಳ್ತೀವಿ, ಈಚ್ ಟರ್ಮ್ ಮಾಡ್ಕೊಳ್ತೀವಿ, ಒಂದೊಂದು ಟರ್ಮ್ ತರ ಮಾಡ್ತೀವಿ. ಸೊ ಅದು 5x/3 - 4/3 = 2x/2 + 7/2. ಈ ತರ ಸಪ್ರೇಟ್ ಆಗಿ ಮಾಡಿದೀವಿ. ಕರೆಕ್ಟಾ. ಇವಾಗ ನಾನು ಏನ್ ಮಾಡ್ತೀನಿ, ಎಲ್ಲ ಎಕ್ಸ್ ಟರ್ಮ್ಸ್ ನ ಒಂದ್ ಕಡೆ ತಗೊಳ್ತೀನಿ. ಅದೇನಾಗುತ್ತೆ 5x/3 - 2x/2 = 4/3 + 7/2 ಆಗುತ್ತೆ. ಇವಾಗ ಐ ಆಮ್ ಗೋಯಿಂಗ್ ಟು ಟೇಕ್ LCM. ಅವಾಗ ಏನಾಗುತ್ತೆ 10x - 6x ಹೋಲ್ ಬೈ 3 × 2 = 8 + 21 ಹೋಲ್ ಡಿವೈಡ್ ಬೈ 3 × 2. 3 × 2 ಎರಡೂ ಕಡೆ ಇರೋದ್ರಿಂದ ನಾನು ಎರಡೂ ಕಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಅವೆರಡು ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ. 3 × 2 3 × 2 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 10x - 6x ಅಂದ್ರೆ 4x. ಕರೆಕ್ಟಾ. ನೆಕ್ಸ್ಟ್ 21/8 ಅಂದ್ರೆ 21 + 8 ಅಂದ್ರೆ 29. Hence x = 29/4. ಸೊ ಈ ಆನ್ಸರ್ ಜೊತೆ ಮ್ಯಾಚ್ ಆಗಿದೆ. ಕರೆಕ್ಟ್. ಸೊ ವಿ ಗೋ ಟು ಸೆಕೆಂಡ್ ಪ್ರಾಬ್ಲಮ್. 3 × 2x - 1 - 4 × x + 2 = 2 × x - 5. ಸೊ ಮೊದಲು ಏನ್ ಮಾಡಿ, ಡಿಸ್ಟ್ರಿಬ್ಯೂಟ್ ಮಾಡಿ. ಸೊ ಇಟ್ ವಿಲ್ ಬಿಕಮ್ 6x - 3 - 4x + 8 = 2x - 10. ಎಲ್ಲರಿಗೂ ಅರ್ಥ ಆಯ್ತು. ಕರೆಕ್ಟ್.
ನೆಕ್ಸ್ಟ್ ಏನ್ ಮಾಡ್ತೀನಿ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಬ್ರಾಕೆಟ್ ರಿಮೂವ್ ಮಾಡಿ 6x minus 3 minus 4x minus 8 is equal to 2x minus 10. ಕರೆಕ್ಟ್. ನೆಕ್ಸ್ಟ್ ಏನ್ ಮಾಡ್ತೀನಿ, ವೇರಿಯೇಬಲ್ಸ್ ನಾನೇ ಒಂದ್ ಕಡೆ ಮಾಡ್ಕೊಳ್ತಾ ಇದ್ದೀನಿ, ನಂಬರ್ಸ್ ಏನಿದೆ ನ್ಯೂಮರಲ್ಸ್ ಅದನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಸೊ 6x minus 4x minus 2x ಆಗುತ್ತೆ. ಕರೆಕ್ಟಾ? ಈಕ್ವೇಶನ್ ಇಂದ ಹೆಚ್ಚು ತಗೊಬರ್ತೀನಿ. ನೆಕ್ಸ್ಟ್ ಈ 8 3 minus 8 ಇದೆ, ಅದನ್ನ ನಾನು ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಹೋಗ್ತೀನಿ. ಸೊ -10 + 3 + 8 ಆಗುತ್ತೆ. ಕರೆಕ್ಟ್. ನೆಕ್ಸ್ಟ್ 6x minus 4x ಅಂದ್ರೆ 2x minus 2x is equal to 8 + 3 11 minus 10 1. ಕರೆಕ್ಟಾ? ಸೊ 2x ಕ್ಯಾನ್ಸಲ್ ಆಯಿತು, 0 is equal to 1 ಬಂತು, ವಿಚ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್. ಕರೆಕ್ಟಾ? 0 1 ಯಾವತ್ತೂ ಆಗಲ್ಲ. ಹೌದಾ? ಆಗುತ್ತಾ? ಇಲ್ಲ. ಸೊ 0 1 ಆಗಲ್ಲ ಅಂದಮೇಲೆ ಈಕ್ವೇಶನ್ ಎಲ್ಲೇನೋ ತಪ್ಪಿದೆ ಅಂತ ಬಂದ್ಬಿಡುತ್ತೆ. ಕರೆಕ್ಟಾ? ಸೊ ಯಾವುದೇ ಎಕ್ಸ್ ವ್ಯಾಲ್ಯೂ ನೀವೇನೇ ಕೊಡಿ ಏನಾಗುತ್ತೆ, 0 is equal to 1 ಅಂತ ಹೇಳ್ಬಿಟ್ಟು ಕೊನೆಗೆ ನಿಂತ್ಕೊಬಿಡುತ್ತೆ, ವಿಚ್ ಇಸ್ ಟೋಟಲಿ ರಾಂಗ್. ಹೆನ್ಸ್ ಎಕ್ಸ್ಗೆ ಯಾವ ವ್ಯಾಲ್ಯೂನೂ ಇಲ್ಲ. ಕರೆಕ್ಟಾ? ಸೊ ನೀವೇನೇ ಕೊಡ್ಲಿ 0 is equal to 1 ಬರುತ್ತೆ, ವಿಚ್ ಇಸ್ ನಾಟ್ ಟ್ರೂ. ಹೆನ್ಸ್ ದೇರ್ ಇಸ್ ನೋ ವ್ಯಾಲ್ಯೂ ಆಫ್ ಎಕ್ಸ್, ದೇರ್ ಇಸ್ ನೋ ಸೊಲ್ಯೂಷನ್ ಅಂತ ಹೇಳ್ಬೋದು. ಕರೆಕ್ಟ್. ಸೊ 2ನೇ ಕ್ವಶನ್ ಮಾಡಾಗಿದೆ. 3ನೇ ಕ್ವಶನ್ ನಿಮಗೆ ಹೋಮ್ವರ್ಕ್. 3ನೇ ಕ್ವಶನ್ ಏನಿದೆ ಅದು ನಿಮಗೆ ಹೋಮ್ವರ್ಕ್ ಆಗಿದೆ. x/2 + x/3 - x/4 is equal to 5. ಇದನ್ನ ನೀವು ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಸೊ ಈ ಹೋಮ್ವರ್ಕ್ದು ಸೊ ಆನ್ಸರ್ನ ನೀವು ನೋಡ್ಕೋಬಹುದು. x is equal to 5 ಅಂತ ಹೇಳೋದು ಇದರ ಆನ್ಸರ್. ಓಕೆನಾ? ಸೊ ಇದನ್ನ ಹೋಮ್ವರ್ಕ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಅಷ್ಟೇ ನಿಮಗೆ ಹೋಮ್ವರ್ಕ್. 100x - 250 is equal to 50x + 750. ಸೊ ಇದು ಅಷ್ಟೇ ನಿಮಗೆ ಹೋಮ್ವರ್ಕ್. ಸೊ ಇದರ ಆನ್ಸರ್ ಬಂದ್ಬಿಟ್ಟು x is equal to 20 ಅಂತ ಹೇಳ್ಬಿಟ್ಟು. ಓಕೆನಾ? ಸೊ x is equal to 20 ಅಂತ ಹೇಳಿದ ಆನ್ಸರ್. ಯು ಕ್ಯಾನ್ ಚೆಕ್ ವೆದರ್ ಯುವರ್ ಆನ್ಸರ್ ಇಸ್ ಕರೆಕ್ಟ್ ಆರ್ ನಾಟ್. ಓಕೆ. ಸೊ ಇವೆರಡು ಕ್ವಶನ್ ನೀವು ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕಾಂಪೊನೆಂಟ್ ಡಿವೈಡೆಂಟ್ ರೂಲ್. ಸೊ ಇದು ಒಂದು ಮೇನ್ ಆಗಿರುವಂತ ಒಂದು ಅಸ್ತ್ರ ನಮಗೆ, ನಾವು ಈಸಿಯಾಗಿ ಲೀನಿಯರ್ ಇಕ್ವೇಶನ್ ನ ಸಾಲ್ವ್ ಮಾಡೋದಕ್ಕೆ. ಸೊ ಇದೇನು ಹೇಳುತ್ತೆ, ಈ ರೂಲ್ ಏನ್ ಹೇಳುತ್ತೆ? ಸೊ ಮೊದಲು ನಿಮಗೆ ಕಾಂಪೊನೆಂಟ್ ಅಂದ್ರೆ ಏನು, ಡಿವೈಡೆಂಡ್ ಅಂದ್ರೆ ಏನು ಅಂತ ಹೇಳ್ತೀನಿ. ಕಾಂಪೊನೆಂಟ್, ಸೊ ಹೆಸರೇ ನೋಡಿ, ಕಾಂಪೊನೆಂಟ್ ಡಿವೈಡೆಂಟ್ ರೂಲ್. ಕಾಂಪೊನೆಂಟ್ ಅಂದ್ರೆ ಆಡಿಂಗ್ ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್ ಅಂತ ಹೇಳ್ಬಿಟ್ಟು, ನೀವು ಮೊದಲನೇ ಡಿನೋಮಿನೇಟರ್ ಮತ್ತೆ ನ್ಯೂಮರೇಟರ್ ಏನಿದೆ ಅದನ್ನ ಆಡ್ ಮಾಡಿ ಅಂತ ಹೇಳೋದು. ಡಿವೈಡೆಂಡ್ ಅಂದ್ರೆ ಸಬ್ಟ್ರಾಕ್ಟಿಂಗ್ ಡಿನೋಮಿನೇಟರ್ ಫ್ರಮ್ ನ್ಯೂಮರೇಟರ್. ಕರೆಕ್ಟಾ? ಡಿನೋಮಿನೇಟರ್ಗೆ ನೆಗೆಟಿವ್ ಸೈನ್ ಬರುತ್ತೆ, ನ್ಯೂಮರೇಟರ್ಗೆ ಪಾಸಿಟಿವ್ ಸೈನ್ ಬರುತ್ತೆ, ಆ ತರ ಸಬ್ಟ್ರಾಕ್ಟ್ ಮಾಡಿ. ಸೊ ಈ ಕಾಂಪೊನೆಂಟ್ ಡಿವೈಡೆಂಟ್ ರೂಲ್ ಏನಂದ್ರೆ, ಲೈಕ್ ನಿಮ್ಗೊಂದು ಎಕ್ಸ್ಪ್ರೆಷನ್ ಈಕ್ವೇಶನ್ ಇದೆ, ಏನಂದ್ರೆ a/b. ನಮ್ಗೆ ಎ ಅಂದ್ರೆ ಏನ್ ಬೇಕಾದ್ರೂ ಆಗಿರ್ಬೋದು. ಓಕೆನಾ? ಅದೊಂದು ಲೀನಿಯರ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಎ ಮತ್ತೆ ಬಿ ಮತ್ತೆ ಸಿ ಮತ್ತೆ ಡಿ ಲೀನಿಯರ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಎ ಬಿ ಅಥವಾ ಏನು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. a/b is equal to c/d ಅಂತ ಇದೆ. ಸೊ ಹಿಂಗಿದ್ರೆ ನಾವೇನ್ ಬರ್ಕೋಬಹುದು ಅಂದ್ರೆ, ಕಾಂಪೊನೆಂಟ್ ಡಿವೈಡೆಂಟ್ ರೂಲ್ ಪ್ರಕಾರ ಏನ್ ಬರೀಬಹುದು ಅಂದ್ರೆ, ಮೊದಲು ಕಾಂಪೊನೆಂಟ್ ಅಂದ್ರೆ ಸಮ್ ಆಫ್ ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್, ಡಿವೈಡೆಂಟ್ ಅಂದ್ರೆ ಏನು, ಸೊ ಸಬ್ಟ್ರಾಕ್ಟಿಂಗ್ ಡಿನೋಮಿನೇಟರ್ ನ್ಯೂಮರೇಟರ್. ಸೊ ಅದನ್ನ ಮಾಡಿದ್ದೀನಿ. ಸಿಮಿಲರ್ಲಿ ಇಲ್ಲೂ ಅಷ್ಟೇ ಹಂಗೆ ಮಾಡಬೇಕು. ಇಲ್ಲಿ ಯಾವ ತರ ಮಾಡಿದಿರ ನೀವು ಅದೇ ತರ ರೈಟ್ ಹ್ಯಾಂಡ್ ಸೈಡ್ ಮಾಡಬೇಕಾಗುತ್ತೆ. ಸೊ a+b/a-b is equal to c+d/c-d. ಇದು ಅಷ್ಟೇ ಸ್ಯಾಟಿಸ್ಫೈ ಆಗುತ್ತೆ ಅಂತ ಕಾಂಪೊನೆಂಟ್ ಡಿವೈಡೆಂಟ್ ರೂಲ್ ಹೇಳುತ್ತೆ. ಅಂದ್ರೆ a/b is equal to c/d ಅಂತ ಯಾವುದೋ ಒಂದು ಫಾರ್ಮಲ್ಲಿ ನಿಮ್ದು ಈಕ್ವೇಶನ್ ಇದ್ರೆ, ನೀವು ಅದನ್ನ a+b/a-b is equal to c+d/c-b ಅಂತ ಬರ್ಕೋಬಹುದು. ಕರೆಕ್ಟಾ? ಸಿ ಅದು ಯೂಸ್ ಮಾಡಿಕೊಂಡು ನಾನು ಒಂದೆರಡು ಕ್ವಶನ್ ಸಾಲ್ವ್ ಮಾಡಿಸ್ತಿದ್ದೀನಿ. ಸಿ ಇಫ್ x+3 divided by x minus 2 is equal to 5/3, then the find the value of x ಅಂತ ಕೇಳಿದ್ದಾರೆ. ಸೊ ಈ ಮೆಥಡ್ ನಿಮ್ಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ, ಲೈಕ್ ಡಿವೈಡ್ ಫಾರ್ಮ್ ಅಲ್ಲಿ ಇರಬೇಕು ಅಂಡ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಎರಡಕ್ಕೂ ಸೇಮ್ ಇರಬೇಕು. ಲೈಕ್ ಇಲ್ಲಿ ಎಕ್ಸ್ ಇದೆ ಕರೆಕ್ಟಾ, ಅಂಡ್ ಡಿವೈಡ್ ಫಾರ್ಮ್ ಅಲ್ಲಿ ಇದೆ. ಸೊ ಇಲ್ಲಿ 3 ಇದೆ 2 ಇದೆಲ್ಲ, ಅದು ಅದ್ರ ಬದಲು ಬೇರೆ ಯಾವ ನಂಬರ್ ಬೇಕಾದ್ರೂ ಬರ್ಲಿ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಸೇಮ್ ಇದ್ರೆ ನಿಮ್ಗೆ ಈ ಮೆಥಡ್ ಹೆಲ್ಪ್ ಆಗುತ್ತೆ. ಸೊ ಯಾಕೆ ಅಂತ ನೀವು ನೆಕ್ಸ್ಟ್ ನೋಡ್ತೀರಾ, ಯಾಕಂದ್ರೆ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಸೇಮ್ ಇದ್ರೆ ಕೋಎಫಿಷಿಯಂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಆ ಕಾರಣಕ್ಕೆ ಎರಡು ಸೇಮ್ ಇದ್ರೆ ನೀವು ಈಸಿಯಾಗಿ ಈ ಮೆಥಡ್ ನ ಯೂಸ್ ಮಾಡಬಹುದು. ಸೊ ಇವಾಗ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಿಸ್. ಸಿ x+3/x - 2 is equal to 5/3. ಇಲ್ಲಿ ನೀವು ಈ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು a/b is equal to c/d ಫಾರ್ಮ್ ಅಲ್ಲಿ ಇದೆ ಅಂತ ಹೇಳ್ತೀನಿ.
ಸೊ ಇಲ್ಲಿ ಎ ಅಂದ್ರೆ ಏನು ಅಂತ ನೀವು ಹೇಳ್ಬೋದಾ? ಎ ಅಂದ್ರೆ x+3, ಕರೆಕ್ಟಾ? ಸೊ ಬಿ ಅಂದ್ರೆ x-2. ನೆಕ್ಸ್ಟ್ ಸಿ ಅಂದ್ರೆ 5, ಡಿ ಅಂದ್ರೆ 3, ಕರೆಕ್ಟಾ? ಸೊ ಇಲ್ಲಿರೋ ಕ್ವಶನ್ ಪ್ರಕಾರ ಎ ಬಿ ಸಿ ಡಿ ವ್ಯಾಲ್ಯೂನ ನಾನು ಡಿಫೈನ್ ಮಾಡಿದ್ದೀನಿ. ಅಂಡ್ ಕಾಂಪೊನೆಂಟ್ ಡಿವೈಡೆಂಟ್ ರೂಲ್ ಪ್ರಕಾರ ಏನ್ ಹೇಳುತ್ತೆ? a+b ಡಿವೈಡೆಡ್ ಬೈ a-b ಇಸ್ ಈಕ್ವಲ್ ಟು c+d ಡಿವೈಡೆಡ್ ಬೈ c-d. ಈಗ ಹೇಳ್ಬೋದಲ್ಲ? ಎಸ್. ಈಗ ಎ ಮತ್ತೆ ಬಿ ಮತ್ತೆ ಸಿ ಮತ್ತೆ ಡಿ ಇವೆಲ್ಲನೂ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎ ಅಂದ್ರೆ x+3 ಆಗುತ್ತೆ, ಕರೆಕ್ಟಾ? ಬಿ ಅಂದ್ರೆ x-2 ಆಗುತ್ತೆ, ಡಿವೈಡ್ ಬೈ ಎ ಅಂದ್ರೆ x+3 ಆಗುತ್ತೆ, ಮೈನಸ್ ಡಿ ಅಂದ್ರೆ x-2 ಆಗುತ್ತೆ. ಅಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾಕೆ ಯಾಕೆ ಅದು ಕ್ಯಾನ್ಸಲ್ ಆಗುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಮೈನಸ್ ಆಫ್ ಎಕ್ಸ್ ನ ನಾವು ಹೊರಗೆ ತೆಗೆದ್ರೆ ಬ್ರಾಕೆಟ್ ಇಂದ ಅವೆರಡು ಕ್ಯಾನ್ಸಲ್ ಆಗುತ್ತೆ. ಅದರಿಂದ ಈ ಮೆಥಡ್ ಯೂಸ್ ಆಗುತ್ತೆ. ಸಿ ಅಂದ್ರೆ 5, ಡಿ ಅಂದ್ರೆ 3, ಸಿ ಅಂದ್ರೆ 3 ಮೈನಸ್ ಸಿ ಅಂದ್ರೆ 5 ಮೈನಸ್ ಡಿ ಅಂದ್ರೆ 3. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಐಮ್ ಗೋನಾ ಗೆಟ್ 2x plus 1 divided by 0 plus 5 is equal to 8 by 2. And so 2x plus 1 divided by 5 is equal to 4 by 1. So I'm going to cross multiply this. 2x plus 1 is equal to 20. So ಈ 1 ಅನ್ನ ನಾನು ರೈಟ್ ಸೈಡ್ ಕಳಿಸ್ಕೊಂಡ್ರೆ 2x is equal to 19. ಸೊ ಇವಾಗ ಫೈನಲ್ ಸ್ಟೆಪ್ algorithm divide by its coefficient, which is x is equal to 19 by 2. And we will check our answer. Is it the answer is 19 by 2? Yes, the answer is 19 by 2. It's correct. ಸೊ ಈ ತರ ನಿಮಗೆ ಕ್ವಶನ್ಸ್ ಇರುತ್ತೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಕ್ಕೆ. ಸೊ ನಾವು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಈಗ ಒಂದು ಕ್ವಶನ್ ಹೋಮ್ವರ್ಕ್ ಇದೆ. x+3 by x-1 is equal to 5x-2 ಡಿವೈಡ್ ಬೈ 5x plus 5. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಮತ್ತೆ ಎಕ್ಸ್ ಕೋಎಫಿಷಿಯಂಟ್ ಸೇಮ್ ಇದೆ. ಈ ಎಕ್ಸ್ ಮತ್ತೆ ಎಕ್ಸ್ ಕೋಎಫಿಷಿಯಂಟ್ ಸೇಮ್ ಇದೆ, 5x 5x. ಸೊ ಇಲ್ಲಿ 5 ಮತ್ತೆ 5 ಸೇಮ್ ಇದೆ ಅಂಡ್ 1 ಮತ್ತೆ 1 ಸೇಮ್ ಇದೆ, ಕರೆಕ್ಟಾ? ಸೊ ಈ ತರ ಇದ್ದಾಗ ನಾವೇನ್ ಮಾಡ್ತೀವಿ? ಕಾಂಪೊನೆಂಟೋ ಡಿವೈಡೆಂಟೋ ರೂಲ್ ಯೂಸ್ ಮಾಡ್ತೀವಿ. ಸೊ ಕಾಂಪೊನೆಂಟೋ ಡಿವೈಡೆಂಟೋ ರೂಲ್ ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು, ಕರೆಕ್ಟಾ? ಅದಕ್ಕೆ ಲಿಮಿಟ್ ಅಂತಿಲ್ಲ. ಬಟ್ ಈ ತರ ಮಾಡಿದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಈ ಟೈಮಲ್ಲಿ ಮಾಡಿದ್ರೆ ಯೂಸ್ ಆಗುತ್ತೆ. ಎರಡು ಸೇಮ್ ಇದ್ದಾಗ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ, ಅವಾಗಂತೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಕಾಂಪೊನೆಂಟೋ ಡಿವೈಡೆಂಟೋ ರೂಲ್ ಆಲ್ವೇಸ್ ಟ್ರೂ. ಯಾವುದೇ ನೀವು ಈ ತರ a/b is equal to c/d ಫಾರ್ಮ್ ಅಲ್ಲಿ ಇದ್ದಿದ್ದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇದರ ಆನ್ಸರ್ ಬಂದ್ಬಿಟ್ಟು, ಸೊ ನೀವು ಮನೆಗೆ ಹೋದ್ಮೇಲೆ ಟ್ರೈ ಮಾಡಿದ್ಮೇಲೆ ಆನ್ಸರ್ನ ವೆರಿಫೈ ಮಾಡ್ಬೋದು. ಆನ್ಸರ್ -5/13 ಅಂತ ಬರುತ್ತೆ. ಓಕೆನಾ? ಸೊ ಇಲ್ಲಿಗೆ ಕಾಂಪೊನೆಂಟೋ ಡಿವೈಡೆಂಟೋ ರೂಲ್ ಮುಗೀತು. ಅಂಡ್ ವಿ ಗೋಯಿಂಗ್ ಟು ಲರ್ನ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಸೊ ಆಲ್ರೆಡಿ ನಾವು ಲೀನಿಯರ್ ಇಕ್ವೇಶನ್ ಇನ್ 1 ವೇರಿಯೇಬಲ್ ನ ಕಲ್ತ್ವಿ, ಅದು ಡೆಫಿನೇಷನ್ ಕಲ್ತ್ವಿ. ಲೀನಿಯರ್ ಇಕ್ವೇಶನ್ 1 ವೇರಿಯೇಬಲ್ ax plus b is equal to c ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ನಾವು ಆ ಈಕ್ವೇಶನ್ಸ್ ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಕಲ್ತ್ವಿ. ಅದಕ್ಕೆ ಒಂದು ಆಲ್ಗೋರಿಥಮ್ ಕಲ್ತ್ವಿ. ಸೊ ಯಾವ ರೀತಿ ಸಾಲ್ವ್ ಮಾಡ್ಬೋದು. ಅದಾದ್ಮೇಲೆ ಒಂದು ಸ್ಪೆಷಲ್ ಮೆಥಡ್ ಕಾಂಪೊನೆಂಟೋ ಡಿವೈಡೆಂಟೋ ಫಾರ್ ಸ್ಪೆಷಲ್ ಕೇಸ್ ನ ನೋಡಿದ್ವಿ. ಸೊ ಆ ತರ ಫಾರ್ಮ್ ಅಲ್ಲಿ ಇದ್ರೆ ನಾವು ಅದನ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೋದಿತ್ತು. ಇವಾಗ ಇನ್ನೊಂದು ಕಾನ್ಸೆಪ್ಟ್, ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಹೇಳ್ಬಿಟ್ಟು. ಸೊ an algebraic equation which can be written in the form of ax plus by plus c is equal to 0. ಅಲ್ಲೇನಿತ್ತು? ax plus b is equal to 0. ಇಲ್ಲೇನಿದೆ? ax plus by plus c is equal to 0 ಅಂತ. ಇದಕ್ಕೋಸ್ಕರ ಎಕ್ಸಾಂಪಲ್ಸ್ ಬರ್ದೇನಿ. 2x plus 3y plus 7 is equal to 0. 3x minus 7y is equal to -8. x plus y is equal to 8. ಸೊ ಇವೆಲ್ಲ ಏನ್ ಎಕ್ಸಾಂಪಲ್ಸ್ ಇದೆ ಅದು ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಯಾಕೆ ಲೀನಿಯರ್ ಇಕ್ವೇಶನ್ 2 ವೇರಿಯೇಬಲ್? ಯಾಕಂದ್ರೆ 2 ವೇರಿಯೇಬಲ್ಸ್ ಇದೆ, ಸಿಂಪಲ್, ಕರೆಕ್ಟಾ? ಸೊ ಇಲ್ಲಿ ಎಕ್ಸ್ ಅಂಡ್ ವೈ, ಇಲ್ಲಿ ಎಕ್ಸ್ ಅಂಡ್ ವೈ, ಎಕ್ಸ್ ವೈ, ಕರೆಕ್ಟಾ? ಎಕ್ಸ್ ಅಂಡ್ ವೈ ಇದೆ. ಸೊ ದ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ ಇಲ್ಲಿ ಓದ್ತಿದ್ದೀನಿ. ಸೊ ಸೆಟ್ ಆಫ್ ಆಲ್ ಆರ್ಡರ್ ಪೇರ್ x, y which satisfies the equation is called solution of the linear equation in 2 variable. ಯಾವ x, y ವ್ಯಾಲ್ಯೂಸ್ ಕೊಟ್ಟಿರುವಂತ ಲೀನಿಯರ್ ಇಕ್ವೇಶನ್ ಸಾಲ್ವ್ ಏನ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತವನ್ನೆಲ್ಲ ನಾವು ಸೊಲ್ಯೂಷನ್ಸ್ ಆಫ್ ದಟ್ ಲೀನಿಯರ್ ಇಕ್ವೇಶನ್ಸ್ ಅಂತ ಕರಿತೀವಿ. I'm gonna give example for you. So ಯಾವ ತರ ಅಂದ್ರೆ, ಸೊ x plus y is equal to 6 ಈ ತರ ಇದೆ. You can
ಸೊ ನೀವು ಒಂದು ಸ್ವಲ್ಪ ಟ್ರೈ ಮಾಡ್ಬೋದು. ಇಲ್ಲಿ 3,3 ಎಕ್ಸ್ಗೆ 3 ವೈಗೆ 3 ಕೊಟ್ರೆ 3 + 3 ಏನಾಗುತ್ತೆ 6 ಆಗುತ್ತೆ. ಐ ಕ್ಯಾನ್ ಆಲ್ಸೋ ಗಿವ್ 4,2 and 2,4 ವೈಸ್ ವರ್ಸ ಕೊಡ್ಬೋದು. and 5,1 ಕೊಡ್ಬೋದು. ನಾಟ್ ಓನ್ಲಿ ಇಂಟೀಜರ್ಸ್, ಯು ಕ್ಯಾನ್ ಗಿವ್ ಫ್ರಾಕ್ಷನ್ಸ್ ಕೊಡ್ಬೋದು. ಕರೆಕ್ಟಾ? ಫ್ರಾಕ್ಷನ್ ಎಕ್ಸಾಂಪಲ್ 5 by ಲೈಕ್ ಸೊ ಇಲ್ಲಿ 35/6, 1/6 ಇದನ್ನು ಕೊಡ್ಬೋದು ತಾನೆ, ಯಾಕಂದ್ರೆ 36/6 ವಿಚ್ ಇಸ್ 6. ಸೊ ಈ ರೀತಿನೂ ಫ್ರಾಕ್ಷನ್ಸ್ ನಾವು ಕೊಡ್ಬೋದು. ಸೊ ಈ ತರ ಇನ್ಫೈನೈಟ್ ಸೊಲ್ಯೂಷನ್ಸ್ ಬರುತ್ತೆ ನಮಗೆ. ಜಸ್ಟ್ ಒಂದು ಈಕ್ವೇಶನ್ ನಾವು ನೋಡಿದ್ರೆ ಕರೆಕ್ಟ್ ಆಗಿ ಎಕ್ಸ್ಗೆ ಒಂದು ವ್ಯಾಲ್ಯೂ ವೈಗೆ ಒಂದು ವ್ಯಾಲ್ಯೂ ಕೊಟ್ಟರೆ ಇನ್ಫೈನೈಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಯಾವ ತರ ನಾವು ಲೀನಿಯರ್ ಇಕ್ವೇಶನ್ಸ್ ನ ಸಾಲ್ವ್ ಮಾಡಬೇಕು? ಸೊ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್ ಆಸ್ ಐ ಟೋಲ್ಡ್. ನಾನು ಇಲ್ಲಿ ಎಕ್ಸಾಂಪಲ್ ಮಾಡಿಸಿದೆ. ಒಂದು ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ ತಗೊಂಡು ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈಗೆ ಅದು ಸ್ಯಾಟಿಸ್ಫೈ ಆಗುತ್ತೆ. ಸೊ ಲೀನಿಯರ್ ಇಕ್ವೇಶನ್ ನ ಕರೆಕ್ಟ್ ಆಗಿ ನೀವು ಎಕ್ಸಾಕ್ಟ್ಲಿ ಸಾಲ್ವ್ ಮಾಡ್ಬೇಕಂದ್ರೆ ಯು ನೀಡ್ 2 ಈಕ್ವೇಶನ್ಸ್. ನಿಮಗೆ 2 ಈಕ್ವೇಶನ್ ಇದ್ರೆ ಆವಾಗ ನೀವು ಪರ್ಟಿಕ್ಯುಲರ್ಲಿ ಈ ಎಕ್ಸ್ ವೈಗೆ ಅದು ಲೀನಿಯರ್ ಈಕ್ವೇಶನ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳ್ಬೋದು. ನಾನೊಂದು ಸ್ವಲ್ಪ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. x + y = 4, x - y = 2. ಸೊ ಇಲ್ಲಿ x + y = 4 ಅಂತಿದೆ and x - y = 2 ಅಂತೆ. ಸೊ ಯಾವ ಎಕ್ಸ್ ವೈ ವ್ಯಾಲ್ಯೂಸ್ ಇವೆರಡು ಈಕ್ವೇಶನ್ ಸ್ಯಾಟಿಸ್ಫೈ ಮಾಡಬೇಕು. ಈಗ ಸಿ ಫಾರ್ ಎಕ್ಸಾಂಪಲ್ 3, ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ, 4,0 ಅಂತಿದೆ. ಸೊ ಎಕ್ಸ್ಗೆ 4 ಕೊಟ್ಟು ವೈಗೆ 0 ಕೊಟ್ರೆ x + y = 4 ಆಗುತ್ತೆ. ಒಪ್ಕೊಳ್ತೀರಾ? ಹೌದು. ಬಟ್ ಅಟ್ ದ ಸೇಮ್ ಟೈಮ್ x - y 2 ಆಗ್ಬೇಕು. ಅಂದ್ರೆ ಈ x 4 ಇದೆ, y 0 ಇದೆ. 4 - 0 ಎಷ್ಟು ಬರ್ತುಂಟು? 4. ಬಟ್ 4 ಬರಂಗಿಲ್ಲ, 2 ಬರಬೇಕು ಅಂತ ಇದೆ. ಸೊ ಇವೆರಡು ಅಟ್ ಎ ಟೈಮ್ ಏನಾಗಬೇಕು? ಸ್ಯಾಟಿಸ್ಫೈ ಆಗಬೇಕು. ಜಸ್ಟ್ ಒಂದು ಸ್ಯಾಟಿಸ್ಫೈ ಆಗಿ ಇನ್ನೊಂದು ಸ್ಯಾಟಿಸ್ಫೈ ಆಗಿದ್ರೆ ಅದು ನಮಗೆ ಸೊಲ್ಯೂಷನ್ ಅಂತ ಹೇಳಕ್ ಬರಲ್ಲ. ಸೊ ಈ ತರ 2 ಈಕ್ವೇಶನ್ ಕೊಟ್ಟಾಗ ನೀವು 2 ಈಕ್ವೇಶನ್ ಸ್ಯಾಟಿಸ್ಫೈ ಆಗುವಂತ ಈಕ್ವೇಶನ್ ಏನು x, y ಆನ್ಸರ್ ಇದೆ ಅದನ್ನ ತಗೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ 3,1 ಅಂತ ಹೇಳೋ ಒಂದು ಆರ್ಡರ್ ಪೇರ್ ಏನಿದೆ ಅದು ಇದನ್ನ ಸ್ಯಾಟಿಸ್ಫೈ ಕರೆಕ್ಟ್ ಆಗಿ ಮಾಡುತ್ತೆ. ಸೊ 3 + 1 ಎಷ್ಟು? 4 and 3 - 1 ಎಷ್ಟು? 2. ಸೊ ಇವೆರಡು ಈಕ್ವೇಶನ್ ಅದು ಸಾಲ್ವ್ ಮಾಡುತ್ತೆ. ಸೊ ಜಸ್ಟ್ 3,1 ಅನ್ನು ಸಾಲ್ವ್ ಮಾಡ್ತದೆ. ಕರೆಕ್ಟಾ? ನಿಮಗೆ ಇನ್ನೊಂದ್ ತರ ಕೇಸ್ ಬರ್ಬೋದು. ಯಾವ ತರ ಅಂದ್ರೆ x + y 2 ಅಂತೆ and 2x + 2y 4 ಅಂತೆ. ಸಿ ಈಗ ಎಷ್ಟೆಷ್ಟು x, y ನ ಅಂತ ನೋಡಿದ್ರೆ ದರ್ ಆರ್ ಇನ್ಫೈನೈಟ್ x, y. ಸಿ 1,1 ಕೊಟ್ಟರೆ ಸ್ಯಾಟಿಸ್ಫೈ ಆಗುತ್ತೆ, ಯು ಕ್ಯಾನ್ ಚೆಕ್. 2,0 ಕೊಟ್ಟರೆ ಸ್ಯಾಟಿಸ್ಫೈ ಆಗುತ್ತೆ, 0,2 ಕೊಟ್ಟರು ಸ್ಯಾಟಿಸ್ಫೈ ಆಗುತ್ತೆ. ಅಂಡ್ ದರ್ ಆರ್ ಇನ್ಫೈನೈಟ್, ತುಂಬಾ ಇನ್ನೂ ಬೇರೆ ಬೇರೆ ಲೈಕ್ 1.8, 0.2 ಕೊಟ್ಟರು ಸ್ಯಾಟಿಸ್ಫೈ ಆಗುತ್ತೆ. ಸೊ ಈ ತರ ಒಂದೊಂದು ಪೇರ್ಸ್ಗಳಿಗೆ ಇನ್ಫೈನೈಟ್ ಸೊಲ್ಯೂಷನ್ ಬರುತ್ತೆ. ಒಂದೊಂದು ಪೇರ್ಗೆ ಜಸ್ಟ್ ಒಂದೇ ಸೊಲ್ಯೂಷನ್, ಲೈಕ್ 3,1 ಏನ್ ಬಂದ್ಬಿಟ್ಟು ಆ ತರ ಯುನಿಕ್ ಸೊಲ್ಯೂಷನ್ ಬಂದ್ಬಿಡುತ್ತೆ ಒಂದೇ. ಇನ್ನೂ ಕೆಲವು ಈಕ್ವೇಶನ್ಸ್ ಇದೆ ಅದಕ್ಕೆ ಸೊಲ್ಯೂಷನ್ ಬರಲ್ಲ, ಲೈಕ್ x + y = 2 ಅಂತ ಏನಿದೆ ಅಂಡ್ x + y = 3 ಅಂತ. ಸೊ ನೀವೇ ಹೇಳಿ, ಮೊದಲನೇ ಟೈಮ್ x + y = 2 ಬರ್ಬೇಕಂತೆ, ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ x + y = 3 ಬರ್ಬೇಕಂತೆ. ಇದಂತೂ ಚಾನ್ಸ್ ಇಲ್ಲ. ಕರೆಕ್ಟಾ? ಮೊದಲನೇ ಸರಿ ಆಡ್ ಮಾಡಿದಾಗ 2 ಬಂದಿದ್ದು, ಎರಡನೇ ಸತಿ ವಾಪಸ್ ಅದನ್ನ ಆಡ್ ಮಾಡಿದಾಗ 3 ಬರುತ್ತಾ? ಇಲ್ವಾ? ಸೊ ಈ ತರ ಎಲ್ಲ ಚಾನ್ಸ್ ನಡೆಯಕ್ಕೆ ಚಾನ್ಸ್ ಇಲ್ಲ. ಸೊ ಈ ತರ ಪೇರ್ಸ್ಗೆ ನೋ ರಿಯಲ್ ಸೊಲ್ಯೂಷನೇ ಇಲ್ಲ ಅಂತ 3 ತರ ಕ್ಯಾಟಗರಿ ಬರುತ್ತೆ. ಸೊಲ್ಯೂಷನೇ ಇಲ್ಲ, ಇನ್ಫೈನೈಟ್ ಸೊಲ್ಯೂಷನ್ ಇದೆ, ಇಲ್ಲ ಯೂನಿಕ್ ಸೊಲ್ಯೂಷನ್ ಇದೆ. ಸೊ ಇದನ್ನೆಲ್ಲ ನೀವು ನೆಕ್ಸ್ಟ್ ಕಲಿತೀರಾ. ಸೊ ಈಗ ನಾವು ಪ್ರಾಕ್ಟೀಸ್ ಟೈಮ್ ಅಂದ್ರೆ ನಾನು ನಿಮಗೆ ಕ್ವಶನ್ ಥ್ರೂನೇ ಯಾವ ತರ ಈ ತರ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ನ ಕ್ವಶನ್ಸ್ ಬಂದ್ರೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಈ ಪ್ರಾಕ್ಟೀಸ್ ಟೈಮ್ ಅಲ್ಲಿ ನಾನು 3 ಕ್ವಶನ್ ಸಾಲ್ವ್ ಮಾಡಿಸ್ತೀನಿ ನಿಮಗೆ. ಸೊ ಮೊದಲನೇ ಕ್ವಶನ್, 2x + 3y = 12 and x + y = 5. ಸೊ ಒಂದ್ಸತಿ ಬರ್ಕೊಳ್ಳಿ. ಮೊದಲು ನಿಮಗೆ ಇವೆರಡು ಈಕ್ವೇಶನ್ ಅಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ಮೊದಲು ಬರ್ಕೊಳ್ಳಿ. ಸೊ 2x + 3y = 12 ಇದನ್ನೇ ತಗೊಳ್ತೀನಿ. ನಾನು ಮೊದಲನೇ ಈಕ್ವೇಶನ್ ಆಗಿ ಇದನ್ನ ತಗೊಳ್ತೀನಿ. ಸೊ ಯು ಶುಡ್ ಫಾಲೋ ಮೈ ಸ್ಟೆಪ್ಸ್. ನಾನು ಯಾವ ತರ ಫಾಲೋ ಮಾಡ್ತೀನಿ ಆ ತರ ಮಾಡಿದ್ರೆ ನಿಮಗೆ ಒನ್ ಮೆಥಡ್ ಅಲ್ಲಿ ಈ ತರ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಏನಿದೆ ಅದು ಸಾಲ್ವ್ ಆಗುತ್ತೆ. ಸೊ ಬೇರೆ ಬೇರೆ ಮೆಥಡ್ ಇದೆ, ಲೈಕ್ ಎಲಿಮಿನೇಷನ್ ಮೆಥಡ್ ಇದೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ, ತುಂಬಾ ಮೆಥಡ್ ಇದೆ. ಟುಡೇ ಐ ಆಮ್ ಗೋನಾ ಟೀಚ್ ಯು ಸಬ್ಸ್ಟಿಟ್ಯೂಷನ್ ಮೆಥಡ್. ಏನ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಯಾವ ತರ ನಾವು ಈಸಿಯಾಗಿ x, y ನ ಕಂಡುಹಿಡಿಯಬಹುದು ಅಂತ ಇವತ್ತು ಕಲಿಯೋಣ. ಓಕೆನಾ?
ಸೊ ಇದಲ್ಲದೆ ಎಲಿಮಿನೇಷನ್ ಮೆಥಡ್ ಆಗಲಿ, ಗ್ರಾಫಿಕಲ್ ಸೊಲ್ಯೂಷನ್ಸ್ ಆಗಿರಲಿ, ಈ ತರ ತುಂಬಾ ಮೆಥಡ್ ಇದೆ. ನಾವು 2x + 3y = 12. ಸೊ ನಾವು ಎರಡು ಇಕ್ವೇಶನ್ ಅಲ್ಲಿ ಅದರ ಒಂದು ಇಕ್ವೇಶನ್ ನ ಪಿಕ್ ಮಾಡ್ಕೊಂಡಿದ್ದೀನಿ. ಸೊ ಯೂಶಲಿ ಸ್ವಲ್ಪ ದೊಡ್ಡದಾಗಿರುವಂತ ಇಕ್ವೇಶನ್ ಚೂಸ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಇನ್ನೊಂದು ಇಕ್ವೇಶನ್ ಏನಿದೆ ಅದರಲ್ಲಿ ಏನ್ ಮಾಡಿ ಅಂದ್ರೆ y ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಬರೀರಿ. ಅಂದ್ರೆ y ನ ಮಾತ್ರ ಉಳಿಸಿ, ಇನ್ನು ಉಳಿದಿರೋದ್ನೆಲ್ಲ ನೀವು ರೈಟ್ ಹ್ಯಾಂಡ್ ಸೈಡ್ ಕಳ್ಸ್ಕೊಳ್ಳಿ. ಈ ತರ y = 5 - x, ಈ x ನ ರೈಟ್ ಸೈಡ್ ಕಳ್ಸ್ಕೊಳ್ಳಿ. ಸೊ ಇಲ್ಲಿ ಯಾಕೆ ಇದನ್ನ ಮಾಡ್ತಾ ಇರೋವಂಥದ್ದು ಅಂತ ಸಿ, ನಿಮಗೆ ಲೀನಿಯರ್ ಈಕ್ವೇಶನ್ ಒನ್ ವೇರಿಯೇಬಲ್ ಸಾಲ್ವ್ ಮಾಡಕ್ ಗೊತ್ತಿದೆ. ಸೊ ಆಕ್ಚುಲಿ ನಿಮಗೆ ತುಂಬಾ ನಾನು ಒಂದ್ 3-4 ಕ್ವಶನ್ ಅಲ್ಲಿ ಹಿಂದೆ ಮಾಡಿಸಿದೆ. ಅವೆಲ್ಲ ಕ್ವಶನ್ಸ್ ಲೀನಿಯರ್ ಈಕ್ವೇಶನ್ ಒನ್ ವೇರಿಯೇಬಲ್, ಯಾಕಂದ್ರೆ ಅದರಲ್ಲಿ ಆ ಈಕ್ವೇಶನ್ಸ್ ಅಲ್ಲಿ ಬರೀ ಎಕ್ಸ್ ಮಾತ್ರ ಇತ್ತು, ಇನ್ನೇನು ಇತ್ತಿಲ್ಲ, ಇಲ್ಲ ನಂಬರ್ಸ್ ಇತ್ತು ಅಷ್ಟೇ. ಕರೆಕ್ಟಾ? ಒಂದೇ ಒಂದು ವೇರಿಯೇಬಲ್ ಇತ್ತು ಎಕ್ಸ್, ಇಲ್ಲ ನಂಬರ್ಸ್ ಇತ್ತು. ಸೊ ಯು ನೋ ಹೌ ಟು ಸಾಲ್ವ್ ಓನ್ಲಿ ಲೀನಿಯರ್ ಇಕ್ವೇಶನ್ ಒನ್ ವೇರಿಯೇಬಲ್. ಸೊ ಒಂದು ವೇರಿಯೇಬಲ್ ಇರುವಂತ ಲೀನಿಯರ್ ಇಕ್ವೇಶನ್ ಕೊಟ್ಟರೆ ನಿಮ್ಗೆ ಯಾವ ತರ ಕೊಟ್ಟರು ಸಾಲ್ವ್ ಮಾಡಕ್ ಗೊತ್ತಿದೆ. ಅಂದ್ಮೇಲೆ ಇಲ್ಲಿ x + y ಇದೆ, ಅಂದ್ರೆ ಎರಡು ವೇರಿಯೇಬಲ್ ಇದೆ. ಹೇಗಾದ್ರೂ ಮಾಡಿ y ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಬರೆದ್ರೆ ಅದು ಲೀನಿಯರ್ ಇಕ್ವೇಶನ್ ಒನ್ ವೇರಿಯೇಬಲ್ ಆಗುತ್ತೆ. ಅವಾಗ ನೀವು ಅದನ್ನ ಸಾಲ್ವ್ ಮಾಡ್ಬೋದು. ಕರೆಕ್ಟಾ? ಆ ಮೆಥಡ್ ಯೂಸ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ನಾವು ಕಂಡುಹಿಡಿದಿರುವಂತದ್ದು. ಸೊ ಇವಾಗ ಈ y = 5 - x ಏನಿದೆ, ಈ y ವ್ಯಾಲ್ಯೂನ ನಾನು ನನ್ನ ಮೊದಲನೇ ಇಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಏನಾಗುತ್ತೆ ಅವಾಗ 2x + 3 y ಜಾಗಕ್ಕೆ ಏನು y = 5 - x ಬಂದಿತ್ತು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ = 12 ಹಾಗೆ ಬರ್ದೇನೆ. ಇವಾಗ ಇದು ಸಾಧಾರಣ ಏನಾಗಿದೆ ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯೇಬಲ್ ಆಗಿರೋದ್ರಿಂದ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕರೆಕ್ಟಾ? ಸೊ ನಾನು ಒಂದ್ಸತಿ ಟ್ರೈ ಮಾಡ್ತೀನಿ. ಸೊ 2x + 3 × 5 ಎಷ್ಟು 15 - 3x = 12 ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ 2x - 3x ಬಂದ್ಬಿಟ್ಟು -x ಆಗುತ್ತೆ. 15 ನಾನು ರೈಟ್ ಹ್ಯಾಂಡ್ ಸೈಡ್ ಕಳ್ಸ್ಕೊಂಡ್ರೆ 12 - 15 ಆಗುತ್ತೆ. ಸೊ ದಿಸ್ ಇಸ್ -x = -3. ಸೊ ಮೈನಸ್ ಕ್ಯಾನ್ಸಲ್ ಆಗುತ್ತೆ. x = 3 ಇಂಟಿಜರ್ ಬಂದಿದೆ. ಕರೆಕ್ಟಾ? x = 3 ಬಂದಿದೆ. x ವ್ಯಾಲ್ಯೂ ಕಂಡಿದ್ದಾಯ್ತು. ಇನ್ನೇನ್ ಬೇಕು? y ವ್ಯಾಲ್ಯೂ. ಕರೆಕ್ಟಾ? ಸೊ x ವ್ಯಾಲ್ಯೂ ಸಿಕ್ಕಿದ್ಮೇಲೆ ಏನ್ ಮಾಡಿ, ನೀವು y = ಸಮಥಿಂಗ್ x ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಡಿಫೈನ್ ಮಾಡಿರ್ತೀರಾ, ಲೈಕ್ ದಿಸ್ y = 5 - x ಅಂತ. ಆ ಪ್ಲೇಸ್ ಅಲ್ಲಿ x ವ್ಯಾಲ್ಯೂ ನಿಮ್ಗೆ ಏನ್ ಸಿಕ್ತು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಲೈಕ್ ಇಲ್ಲಿ y = 5 - x ಅಂತ ನಂಗೆ ಸಿಕ್ಕಿತ್ತು. ಈಗ x ಬದಲು ನಾನು ಏನ್ ಮಾಡ್ತೀನಿ, 3 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 5 - 3 ಬಂದ್ಬಿಟ್ಟು 2 ಬರುತ್ತೆ. ಕರೆಕ್ಟಾ? ಸೊ ನಾವು ಈ ತರ ನಾನು x ವ್ಯಾಲ್ಯೂ y ವ್ಯಾಲ್ಯೂ ಎರಡನ್ನೂ ಕಂಡುಹಿಡಿಯಬಹುದು. ಸೊ ಇಲ್ಲಿ x, y ಆರ್ಡರ್ ಪೇರ್ ಏನಾಗುತ್ತೆ ಅಂದ್ರೆ 3, 2 ಆಗುತ್ತೆ. ಸೊ 3, 2 is the solution for this pair of linear equation and we will check the answer is correct or not. Yes, the answer is correct. So 3, 2 ಬಂದ್ಬಿಟ್ಟು ಕರೆಕ್ಟ್ ಆಗಿರುವಂತದ್ದು. ಇದು ಮೊದಲನೇ ಕ್ವಶನ್. ಎರಡನೇ ಕ್ವಶನ್ಗೆ ಹೋಗೋಣ. ಸೊ ಎರಡನೇ ಕ್ವಶನ್ ಅಲ್ಲಿ x + y = 0. ಸೊ x + y = 0 and x - y = 6. ಈ ತರ ಎರಡು ಇಕ್ವೇಶನ್ ಕೊಟ್ಟಿದ್ದಾರೆ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಸೊ ಮೊದಲನೇದಾಗಿ ನಿಮ್ಗೆ ಇಷ್ಟ ಆಗಿರುವಂತ ಒಂದು ಇಕ್ವೇಶನ್ ಚೂಸ್ ಮಾಡ್ಕೊಳ್ಳಿ. ಐ ಆಮ್ ಗೋನಾ ಟೇಕಿಂಗ್ ಸೆಕೆಂಡ್ ಇಕ್ವೇಶನ್ y - x - y = 6 ಏನಿದೆ. ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನಿಮಗೆ ಅವಾಗ ಯಾವ ಇಕ್ವೇಶನ್ ತಗೋಬೇಕು ಅಂತ ಅಂದಾಜು ಬರುತ್ತೆ. ಸೊ ನಾನಿಲ್ಲಿ x - y = 6 ನ ತಗೊಳ್ತೀನಿ. ಅಂಡ್ ಇನ್ನೊಂದು ಇಕ್ವೇಶನ್ ಏನಿದೆ ಅದರಲ್ಲಿ y ಟರ್ಮ್ ನ ಡಿಫೈನ್ ಮಾಡ್ತೀನಿ, y = -x ಅಂತ ಹೇಳ್ಬಿಟ್ಟು. ಯು ಕ್ಯಾನ್ ಡಿಫೈನ್ x ಟರ್ಮ್, x = ಸಮಥಿಂಗ್ y ಅಲ್ಲಿ ನೀವು ಡಿಫೈನ್ ಮಾಡಬಹುದು. ಎನಿವೇ ಓಕೆ, ನಾನು y ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಬರೆದು ಆಮೇಲೆ y ಜಾಗಕ್ಕೆ x ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನು ಡಿಫ್ರೆನ್ಸ್ ಬರಲ್ಲ. ನೀವು ಆತರ ಮಾಡಿದ್ರೆ x = ಸಮಥಿಂಗ್ y ಟರ್ಮ್ಸ್ ಅಲ್ಲಿ ಬರೆದ್ರೆ ಮೊದಲು ನಿಮಗೆ y ಆನ್ಸರ್ ಸಿಗುತ್ತೆ, ಆಮೇಲೆ x ಆನ್ಸರ್ ಸಿಗುತ್ತೆ. ಈ ತರ ಮಾಡಿದ್ರೆ ಮೊದಲು x ಸಿಗುತ್ತೆ, ಆಮೇಲೆ y ಸಿಗುತ್ತೆ. ಎರಡೇ ಡಿಫ್ರೆನ್ಸ್. ಕರೆಕ್ಟಾ? ಇವಾಗ ಏನ್ ಮಾಡ್ತೀನಿ, ಈ y ಜಾಗಕ್ಕೆ ಮೊದಲನೇ ಇಕ್ವೇಶನ್ y ಜಾಗಕ್ಕೆ ನಾನು ಏನ್ ಮಾಡ್ತೀನಿ, ಇವಾಗ ಡಿಫೈನ್ ಮಾಡಿರೋ x ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಏನ್ ಡಿಫೈನ್ ಮಾಡಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x - x = 6 ಆಗುತ್ತೆ. ನಾವು x - ಪ್ಲಸ್ ಆಗುತ್ತೆ, x = 6. x + x ಬಂದ್ಬಿಟ್ಟು 2x = 6. ಫಿಫ್ತ್ ಅಲ್ಗೋರಿಥಮ್ ಡಿವೈಡ್ ಬೈ 2 ಮಾಡಬೇಕು. ಸೊ x = 3. ವಾವ್, x = 3 ಬಂತು. ಸೊ ಇಲ್ಲೂ ಅಷ್ಟೇ x = 3 ಬಂತು. ಹೋದ ಕ್ವಶನ್ ಅಲ್ಲೂ x = 3 ಬಂತು. ನಾವೀಗ ಏನ್ ನೋಡ್ಬೇಕು, y ನ ಡಿಫೈನ್ ಮಾಡಿದಲ್ಲ x ಟರ್ಮ್ಸ್ ಅಲ್ಲಿ, ಇದು y = -x. ಇವಾಗ x ನ ಅಲ್ಲಿಗೆ ಹಾಕ್ಬೇಕು. ಸೊ y = -3 ವಿಚ್ ಇಸ್
y is equal to -3. ಸೊ ಇವಾಗ ನಮ್ಗೆ ಏನು ಬಂತು y -3. ಸೊ ದ ಆರ್ಡರ್ ಪೇರ್ x, y ಇದು ಏನು ಬರುತ್ತೆ 3, -3. ವಿಲ್ ಚೆಕ್ ವೆದರ್ ಅವರ್ ಆನ್ಸರ್ ಇಸ್ ಕರೆಕ್ಟ್. ಎಸ್, ಅವರ್ ಆನ್ಸರ್ ಇಸ್ ಕರೆಕ್ಟ್. ಸೊ x, y ಬಿಲಾಂಗ್ ಟು 3, -3. ಕೊನೆ ಒಂದು ಕ್ವಶನ್ 2x plus y is equal to 7, 3x minus y is equal to 8. ಸೊ ಇದನ್ನು ನೀವು ಟ್ರೈ ಮಾಡ್ತಾ ಇರಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಮೊದಲನೇದಾಗಿ ಒಂದು ಈಕ್ವೇಷನ್ ತಗೋಬೇಕು. ಸೊ ನಾನು ಈಕ್ವೇಷನ್ ತಗೊಳ್ತೀನಿ. ಮೊದಲನೇ ಈಕ್ವೇಷನ್ 2x plus y is equal to 7 ಅಂತ ಹೇಳೋದು. ಎರಡನೇ ಈಕ್ವೇಷನ್ ಅಲ್ಲಿ y ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಬರೀಬೇಕು. I'm going to transpose this y to here and 8 to here. Then y is equal to 3x minus 8 ಅಂತ ಬರುತ್ತೆ. ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, ಈ ಮೊದಲೇ ನಾವೇನು ಈಕ್ವೇಷನ್ ತಗೊಂಡಿದ್ವಿ ಅದರಲ್ಲಿ y ವ್ಯಾಲ್ಯೂನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ರಿಪ್ಲೇಸ್ ಮಾಡಬೇಕು. ಸೊ ಈ y ನ ಇಲ್ಲಿ ರಿಪ್ಲೇಸ್ ಮಾಡಿದ್ರೆ 2x ಪ್ಲಸ್ y ಬದಲು 3x minus 8 is equal to 7. ಇವಾಗ ಜಸ್ಟ್ ನಾರ್ಮಲ್ ಆಡ್ ಮಾಡಿದ್ರೆ 2x plus 3x ಬಂದ್ಬಿಟ್ಟು 5x ಬರುತ್ತೆ, minus 8 is equal to 7. 5x is equal to 7 plus 8. x is equal to 15/5. x is equal to 3. ಹ್ಯಾಟ್ರಿಕ್ ಮೂರು ಕ್ವಶನ್ಗೆ ಎಕ್ಸ್ ವ್ಯಾಲ್ಯೂ 3 ಬಂದಿದೆ. ಇವಾಗ ಈಗ ಎಕ್ಸ್ ವ್ಯಾಲ್ಯೂ ಸಿಕ್ಕಿದಲ್ಲ, ಈಗ y ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಡಿಫೈನ್ ಮಾಡಿದ್ರಲ್ಲ ಈ ಈಕ್ವೇಶನ್. ಸೊ y is equal to 3x minus 8. ಇವಾಗ ಎಕ್ಸ್ ವ್ಯಾಲ್ಯೂ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y is equal to 3 into 3 minus 8. 3 into 3 9. 9 minus 8 is equal to y. ಸೊ y is equal to 1 ಬಂತು. ನಮ್ಮ ಆನ್ಸರ್ ಏನಿದೆ, ಆನ್ಸರ್ ಸೆಟ್ x, y ಅದು ಬಂದ್ಬಿಟ್ಟು 3, 1 ಆಗಿದೆ. ವಿಲ್ ಚೆಕ್ ಅವರ್ ಆನ್ಸರ್ 3, 1. ಎಸ್, ಇಸ್ ಕರೆಕ್ಟ್. ಸೊ 3, 1 ಕರೆಕ್ಟ್ ಆಗಿದೆ. ಆ್ಯಂಡ್ ಇದಿಷ್ಟು ನಾನು ಎಲ್ಲ 3 ಈಕ್ವೇಷನ್ ಸಾಲ್ವ್ ಮಾಡಿದ್ದೀನಿ. ಆ್ಯಂಡ್ ಐಮ್ ಗೋನಾ ಗಿವ್ ಗಿಫ್ಟ್ ಫಾರ್ ಯು. ಇಲ್ಲಿ 5 ಹೋಮ್ವರ್ಕ್ ಕ್ವಶನ್ಸ್ ಇದೆ, ಈ ಕ್ವಶನ್ಸ್ ಮಾಡಿ. ಸೊ ಇಲ್ಲಿ 5 ಕ್ವಶನ್ಸ್ ಇದೆ. ಕ್ವಶನ್ ಮಾಡಿಬಿಟ್ಟು ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಏನಿರುತ್ತೆ ಆ ಟೈಮಲ್ಲಿ ನಾವು ಇದರ ಆನ್ಸರ್ನ ಹೇಳ್ತೀವಿ. ನೆಕ್ಸ್ಟ್ ಇವಾಗ ನಾನು ನಿಮಗೆ ಏನೇನು ಮಾಡಿದೆ ಫಸ್ಟಿಂದ ಅಂತ ಹೇಳ್ತೀನಿ. ಸೊ ನಾವೇನು ಮಾಡಿದ್ವಿ ಅಂದರೆ ಆಲ್ಜಿಬ್ರಾಕ್ ಈಕ್ವೇಷನ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಆಲ್ಜಿಬ್ರಾಕ್ ಈಕ್ವೇಷನ್ಸ್ ಅದು ಡೆಫಿನೇಷನ್ ಕಲ್ತ್ಕೊಂಡ್ವಿ. ಆಲ್ಜಿಬ್ರಾಕ್ ಈಕ್ವೇಷನ್ ಡೆಫಿನೇಷನ್ ಆದ್ಮೇಲೆ ಎಕ್ಸಾಂಪಲ್ಸ್ ತಗೊಂಡು ಆಲ್ಜಿಬ್ರಾಕ್ ಈಕ್ವೇಷನ್ ಮತ್ತೆ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ಗೆ ಏನು ಡಿಫ್ರೆನ್ಸ್, ಏನು ವ್ಯತ್ಯಾಸ ಅಂತ ಕಲ್ತ್ವಿ. ಆಮೇಲೆ ಟೈಪ್ಸ್ ಆಫ್ ಆಲ್ಜಿಬ್ರಾಕ್ ಈಕ್ವೇಷನ್ ಅಲ್ಲಿ ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್ ಇನ್ನೂ ತುಂಬಾ ಇದೆ ಅಂತ ನೋಡಿದ್ವಿ. ಅದರಲ್ಲಿ ಲೀನಿಯರ್ನ ನಾವು ಇವತ್ತೇನು ಮಾಡಿದ್ವಿ, ಕಂಪ್ಲೀಟ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿದ್ವಿ. ಸೊ ಲೀನಿಯರ್ ಇಕ್ವೇಷನ್ಸ್ ಅದು ಡಿಫೈನ್ ಮಾಡಿಕೊಂಡು ಅದರಲ್ಲಿ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡು ಲೀನಿಯರ್ ಇಕ್ವೇಷನ್ ಇನ್ 1 ವೇರಿಯೇಬಲ್, ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಡಿಫೈನ್ ಮಾಡಿಕೊಂಡು ನಾನು ಮೊದಲು ಲೀನಿಯರ್ ಇಕ್ವೇಷನ್ ಇನ್ 1 ವೇರಿಯೇಬಲ್ ಮಾಡಿ ನೆಕ್ಸ್ಟ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ ಮಾಡಿದೆ. ಲೀನಿಯರ್ ಇಕ್ವೇಷನ್ ಇನ್ 1 ವೇರಿಯೇಬಲ್ ಅಲ್ಲಿ ಅದ್ರದ್ದು ಫಾರ್ಮ್ ಹೇಗಿರುತ್ತೆ ಆ್ಯಂಡ್ ಅದ್ರದ್ದು ಯುನಿಕ್ ಸೊಲ್ಯೂಷನ್ ಇರುತ್ತೆ ಆ್ಯಂಡ್ ಸ್ಪೆಷಲ್ ಕೇಸಲ್ಲಿ ಅದು ಇನ್ಫೈನೈಟ್ ಸೊಲ್ಯೂಷನು ಇರುತ್ತೆ ಅಂತ ನೋಡಿದ್ವಿ. ಆ್ಯಂಡ್ ಮೇಯ್ನ್ ಆಗಿ ಚೆನ್ನಾಗಿ ಅನಿಸಿದ್ದು ಟ್ರಾನ್ಸ್ಫಾರ್ಮೇಷನ್ ಆಫ್ ಈಕ್ವೇಷನ್, ತಕ್ಕಡಿದ ಆನಿಮೇಷನ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ವಿಜುವಲೈಸ್ ಮಾಡಿದ್ವಿ ಈಕ್ವೇಷನ್ಸ್ನ ಟ್ರಾನ್ಸ್ಪೋಸ್ ಮಾಡೋದು, ಕ್ರಾಸ್ ಮಲ್ಟಿಪ್ಲೈ ಮಾಡೋದು. ಆ್ಯಂಡ್ ಅದಾದ್ಮೇಲೆ ನಾವೇನು ಮಾಡಿದ್ವಿ, ಯಾವ ಥರ ಈಕ್ವೇಷನ್ ಸಾಲ್ವ್ ಮಾಡಬೇಕು ಲೀನಿಯರ್ ಈಕ್ವೇಷನ್ ಅಂತ ಹೇಳ್ಬಿಟ್ಟು 5 ಸೆಟ್ ಆಫ್ ಆಲ್ಗೋರಿಥಮ್ ಸ್ಟೆಪ್ಸ್ ಬರೆದು 5 ರೂಲ್ಸ್ ಬರೆದ್ವಿ. ಅದಾದ್ಮೇಲೆ ಪ್ರಾಕ್ಟೀಸ್ ಟೈಮ್ ಅಂತ ಮಾಡಿ ನಾವೇನು ಲೀನಿಯರ್ ಇಕ್ವೇಷನ್ ಇನ್ 1 ವೇರಿಯೇಬಲ್ ಕಲ್ತಿದ್ವಿ ಅದರದ್ದು ಸ್ಮಾಲ್ ಕ್ವಶನ್ ತಗೊಂಡು ಆ್ಯಂಡ್ 2 ಕ್ವಶನ್ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾವು ಕಲ್ತಿದ್ದು ಮೇನ್ ಅಸ್ತ್ರ ಕಾಂಪೊನೆಂಟೋ ಡಿವೈಡೆಂಟೋ ರೂಲ್. ಈ ರೂಲ್ ಪ್ರಕಾರ ಸೊ ನಾವೇನು ಕಾಂಪೊನೆಂಟೋ ಡಿವೈಡೆಂಟೋ ಕಲ್ತಿದ್ವಿ ಅದ್ರದ್ದು ಡಿಸ್ಕಸ್ ಮಾಡಿದ್ವಿ, ಅದನ್ನ ಕಲ್ತ್ವಿ. ನೆಕ್ಸ್ಟ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ನೋಡಿದ್ವಿ. ಸೊ ಇಲ್ಲಿ ಆಲ್ಜಿಬ್ರಾಕ್ ಯಾವ ಫಾರ್ಮಲ್ಲಿ ಇರುತ್ತೆ ಆ್ಯಂಡ್ ಮೇಯ್ನ್ ಆಗಿ ಯಾವ ಥರ ಈ 3 ಕ್ವಶನ್ಸ್ ಥ್ರೂ ನಾವು x, y ನ ಈಸಿಯಾಗಿ ಕಂಡುಹಿಡಿಬೋದು, ಎರಡು ಈಕ್ವೇಷನ್ ಕೊಟ್ಟ ಅಂತ ನೋಡಿದ್ವಿ. ಕೊನೆಯದಾಗಿ ನಿಮಗೆ 5 ಗಿಫ್ಟ್ಸ್ನ ಕೊಟ್ಟು ಥ್ಯಾಂಕ್ ಯು.